ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಅಣಿಯಾದಂಥ ಪ್ರಸಂಗ ನಡೀತಿದೆ. ಅವರು ಮೂವರು ಬ್ರಾಹ್ಮಣರಿಗೆ ಅಪಾರವಾದಂಥ ಸಂಪತ್ತನ್ನು ದಾನ ಮಾಡಿದರು. ದಾನ ಮಾಡಿ ಕೊನೆ ಬಾರಿಗೆ ತಂದೆಯಾದಂತಹ ದಶರಥನನ್ನು ನೋಡಿ ಆತನ ಸಮ್ಮತಿಯನ್ನು ತೆಗೆದುಕೊಂಡು ಅರಣ್ಯದ ಕಡೆ ಪ್ರಯಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಆತನ ಬಳಿಗೆ ಹೊರಟರು. ಆಯುಧಗಳನ್ನು ಮಾತ್ರ ಅವರು ಧರಿಸಿಕೊಂಡಿದ್ರು. ದಶರಥನ ಮನೆಗೆ ಅಭಿಮುಖವಾಗಿ ಅವರು ನಡೆದುಕೊಂಡು ಹೋಗ್ತಿದ್ರಂತೆ. ನಹಿ ರಥ್ಯಾಸ್ಮ ಶಕ್ಯಂತೆ ಗಂತುಂ ಬಹುಜನಾಕುಲಾಹ ಆರುಹ್ಯ ತಸ್ಮಾತ್ ಪ್ರಾಸಾದಾತ್ ದೀನಾಹ ಪಶ್ಯಂತಿ ರಾಘವಂ. ನಡೆದುಕೊಂಡು ಹೋಗ್ತಿದ್ದಾಗ ಜನರು ದೊಡ್ಡ ದೊಡ್ಡ ಮಹಲ್ಗಳನ್ನು, ದೇವ ಮಂದಿರಗಳನ್ನು, ಉಪ್ಪರಿಗೆಗಳನ್ನು ಹತ್ತಿ ದುಃಖದಿಂದ ರಾಮ ಲಕ್ಷ್ಮಣರನ್ನು ನೋಡ್ತಿದ್ರು. ದಾರಿಯೂ ಕೂಡ ಜನನಿಬಿಡವಾಗಿದ್ದರಿಂದ ಅವರು ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯವೂ ಇರಲಿಲ್ಲ. ಕಾಲ್ನಡಿಗೆಯಲ್ಲಿ ಆ ರಾಮ ಲಕ್ಷ್ಮಣರು ಹೊರಟದ್ದನ್ನು ಅವರೆಲ್ಲ ನೋಡಿದರು. ಪದಾತಿಂ ವಜ್ರ ವರ್ಜಿತ ಛತ್ರಂ ದೃಷ್ಟ ರಾಮಂ ಜನಾಸ್ತದ. ರಾಮ ಲಕ್ಷ್ಮಣರು ಪದಾತಿಗಳಾಗಿದ್ದರು. ವರ್ಜಿತ ಛತ್ರಂ, ಛತ್ರ ಚಾಮರ ಮೊದಲಾದಂಥ ವೈಭವ ಅವ್ರ ಹಿಂದೆ ಇರಲಿಲ್ಲ. ಅವರನ್ನು ನೋಡಿ ಜನ ಈ ರೀತಿಯಾಗಿ ಮುಂದಿನಂತೆ ನಾನಾ ವಿಧವಾಗಿ ಮಾತಾಡ್ಕೊಂಡ್ರಂತೆ. ಯಾವ ರಾಮನನ್ನ ಹಿಂದೆ ಆತ ಹೊರಟಾಗ ದೊಡ್ಡ ಚತುರಂಗ ಬಲ ಅನುಸರಿಸಿ ಹೋಗ್ತಿತ್ತು, ಅಂಥ ಸೀತಾ ಸಮೇತನಾದ ರಾಮ ಇವತ್ತು ಲಕ್ಷ್ಮಣನ ಜೊತೆಗೆ ಮಾತ್ರ ಇದ್ದಾನೆ. ಲಕ್ಷ್ಮಣ ಮಾತ್ರ ಆತನ ಜೊತೆಗಿದ್ದಾನೆ. ಸಾರ್ಧಂ ಅನುಯಾತಿ ಸ್ಮ ಲಕ್ಷ್ಮಣ. ಅಧಿಕಾರ, ಐಶ್ವರ್ಯ, ಇದರ ಸಾರವನ್ನೆಲ್ಲ ರಾಮ ಅನುಭವಿಸಿದ್ದ. ಕೇಳಿದವರು ಎಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿಕೊಡ್ತಿದ್ದ. ಇಷ್ಟೆಲ್ಲ ವೈಭವ ತನಗೇ ಇದ್ದರೂ ಕೂಡ ತಂದೆಯ ಸೇವೆ ಮಾಡಬೇಕು, ತಂದೆಯ ಮಾತನ್ನು ನಡೆಸಿಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ, ಅವನ ಮಾತನ್ನು ಸುಳ್ಳು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈತ ಈಗ ಅರಣ್ಯಕ್ಕೆ ಹೊರಟಿದ್ದಾನೆ. ಯಾನ ಶಕ್ಯ ಪುರಾ ದೃಷ್ಟುಂ ಭೂತೈ ಆಕಾಶಗೈರಪಿ ತಾಮದ್ಯ ಸೀತಾಂ ಪಶ್ಯಂತಿ ರಾಜಮಾರ್ಗಗತಾ ಜನಾ. ಸೀತೆಯ ವೈಭವ ಎಂಥದ್ದು. ಅವಳು ಯಾವತ್ತೂ ಅರಮನೆಯಲ್ಲಿ ಇರಬೇಕಾದವಳು. ಅಸೂರ್ಯಂ ಪಶ್ಯಾಹ ರಾಜದಾರಾಹ ಅಂತ ಒಂದು ಮಾತು ಹೇಳ್ತಾರೆ ರಾಜನ ಪತ್ನಿಯರಿಗೆ. ಅವರು ರಾಜನ ಪತ್ನಿಯರು ಸೂರ್ಯನನ್ನು ಎಂದು ನೋಡೋದಿಲ್ಲ. ಹಾಗೆ ಸೂರ್ಯನ ಕಿರಣನೂ ಅವ್ರ ಶರೀರದ ಮೇಲೆ ಬೀಳೋದಿಲ್ಲ. ಯಾವತ್ತು ತಂಪಾದಂಥ ವಾತಾವರಣದಲ್ಲಿ ಇರುವಂಥವ್ರು. ಹೊರಗೆ ಬಿದ್ದರೂ ಮುಚ್ಚಿದಂಥ ರಥ, ಮೇಣೆ, ಪಲ್ಲಕ್ಕಿ ಇದರಲ್ಲಿ ಕುತ್ಕೊಂಡು ಸಂಚಾರ ಮಾಡುವಂಥವ್ರು. ಅವಳು ಯಾರ ಕಣ್ಣಿಗೂ ಬೀಳ್ತಾನೆ ಇರಲಿಲ್ಲ. ಆಕಾಶದಲ್ಲಿರುವಂಥ ವಿದ್ಯಾಧರರು, ದೇವತೆಗಳ ಕಣ್ಣಿಗೆ ಅವಳು ಬೀಳ್ತಿರ್ಲಿಲ್ಲ. ಜನಸಾಮಾನ್ಯರ ಕಣ್ಣಿಗೆ ಅವಳು ಯಾವತ್ತು ಬಿದ್ದಾಳು. ತಾಮದ್ಯ ಸೀತಾಂ ಪಶ್ಯಂತಿ. ಬೀದಿಯಲ್ಲಿ ಹೋಗುವಂಥ ಜನರೆಲ್ಲ ಅಂತ ಸೀತೆಯನ್ನು ಇವತ್ತು ನೋಡ್ತಿದ್ದಾರೆ. ಜನರ ಕಣ್ಣಿಗೆ ಅವಳು ಬೀಳುವಂತಾದ್ಲು. ಅರಮನೆಯಲ್ಲಿದ್ದಾಗ ಸುಗಂಧವನ್ನ, ಸುವಾಸನೆಯ ನಾನಾ ರೀತಿಯಾದಂಥ ಚೂರ್ಣಗಳನ್ನು ಅವಳು ಶರೀರಕ್ಕೆ ಲೇಪನ ಮಾಡ್ಕೋತಿದ್ಲು. ಈಗ ಅವಳ ಶರೀರಕ್ಕೆ ದಟ್ಟವಾದಂಥ ಗಾಢವಾದಂಥ ಬಿಸಿಲು ಅವಳ ಶರೀರವನ್ನು ಕುಂದಿಸ್ತಿದೆ. ಅದ್ಯನೂನಂ ದಶರಥ ಸಪ್ತಮಾವಿಷ್ಯ ಭಾಷತೆ. ದಶರಥ ಇವತ್ತು ಹೀಗೆ ಮಾತಾಡ್ತಿದ್ದಾನಲ್ಲ, ರಾಮ ವನವಾಸಕ್ಕೆ ಹೋಗಲಿ, ಭರತನಿಗೆ ಪಟ್ಟ ಕಟ್ತೀನಿ ಅಂತ ಮಾತಾಡ್ತಿದ್ದಾನಲ್ಲ, ಸಪ್ತಮಾವಿಷ್ಯ ಭಾಷತೆ. ಅವನ ಶರೀರದಲ್ಲಿ ಏನೋ ಸಪ್ತ ಅಂದರೆ ಭೂತ ಹೊಕ್ಕಿರಬೇಕು. ಸಪ್ತ ಅಂದರೆ ಸಾರಾಂಶ ಅಂತ ಅಲ್ಲ, ಇಲ್ಲಿ ಭೂತ ಹೊಕ್ಕಿರಬೇಕು. ಹಾಗಾಗಿ ಆ ಭೂತದ ಪ್ರಭಾವದಿಂದ ಈ ಥರ ಮಾತಾಡ್ತಿದ್ದಿರಬೇಕು. ಇಲ್ಲದೇ ಇದ್ರೆ ಪ್ರಿಯಪುತ್ರನ ಅಂತ ರಾಮನನ್ನು ಯಾವತ್ತಿಗೂ ಕಾಡಿಗೆ ಕಳಿಸ್ತಿರ್ಲಿಲ್ಲ. ಜಗತ್ತಿನ ಪ್ರವೃತ್ತಿ ಅಂಥದ್ದು ಅಂದರೆ, ನಿಮ್ಮ ಮಗ ಆತ ಸದ್ಗುಣಶಾಲಿ ಆಗದೇ ಇದ್ರೂ ಕೂಡ, ಇಲ್ಲ ಸಾಮಾನ್ಯನಾಗಿದ್ರೂ ಕೂಡ ಅಂಥವನನ್ನೇ ಯಾರೂ ಅರಣ್ಯಕ್ಕೆ ಕಳಿಸಲಾರರು. ಹಾಗಿರುವಾಗ ತನ್ನ ಸದ್ಗುಣದಿಂದ ತನ್ನ ತಂದೆ ತಾಯಿಗಳನ್ನು ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ಅವನು ಗೆದ್ದವನು. ಅಂಥವನನ್ನು ಕಾಡಿಗೆ ಕಳಿಸ್ಲಿಕ್ಕೆ ಈ ದಶರಥನಿಗೆ ಮನಸ್ಸು ಹೇಗೆ ಬಂತು? ರಾಮನಿಗೆ ಈ 6 ಗುಣಗಳು
ಯಾವತ್ತೂ ಆತನ ಮೈಯಲ್ಲಿ ಆತನ ಶರೀರದಲ್ಲಿ ಇದ್ದದ್ದು. ಆನೃಶಂಸಂ ಅನುಕ್ರೋಶಃ ಶ್ರುತಂ ಶೀಲಂ ದಮಃ ಶಮಃ ರಾಘವಂ ಶೋಭಯಂತ್ಯೇತೆ ಷಡ್ಗುಣಾ ಪುರುಷಋಷಭಂ. ಅಹಿಂಸಾ, ಬೇರೆ ಯಾವುದೇ ಪ್ರಾಣಿಗೆ ಹಿಂಸೆ ಮಾಡಬಾರ್ದು ಅಂತನ್ನೋದು ಅಹಿಂಸೆ. ದಯೆ ಅಂದರೆ ಕರುಣೆ. ಶ್ರುತಂ ಅಂದರೆ ಶಾಸ್ತ್ರದ ಅಧ್ಯಯನ. ಶೀಲ ಅಂದರೆ ಸೌಶೀಲ್ಯ, ನಡತೆ ಇತ್ಯಾದಿಗಳ ಶುದ್ಧತೆ. ದಮಃ ಶಮಃ. ಶಮ ಅಂದರೆ ಮನಸ್ಸಿನ ನಿಗ್ರಹ, ದಮ ಅಂದರೆ ಹೊರಗಿನ ಇಂದ್ರಿಯಗಳ ನಿಗ್ರಹ. ದಮ ಅಂದರೆ ಇನ್ನೂ ಕೆಲವರ ಅಭಿಪ್ರಾಯದ ಪ್ರಕಾರ ಕೆಟ್ಟ ವಿಷಯದ ಕಡೆ ಮನಸ್ಸನ್ನು ಹೋಗಿಸದೇ ಇರೋದೇನಿದೆ ಅದನ್ನು ದಮ ಅಂತ ಹೇಳ್ತಾರೆ. ಹೀಗೆ ಇವೆಲ್ಲ ಗುಣಗಳು ಷಡ್ಗುಣ ಪುರುಷಋಷಭಂ, ಷಡ್ಗುಣೇಶ್ವರ್ಯ ಸಂಪನ್ನ ಅಂತ ಹೇಳ್ತಿರ್ತಾರಲ್ಲ ಭಗವಂತನನ್ನ. ಅಲ್ಲಿ ಭಗವಂತ ಅಂತಂದ್ರೆ ಭಗ ಅಂದ್ರೆ ಜ್ಞಾನ ವೈರಾಗ್ಯೋಶ್ಚೈವ, ಆ ಶ್ಲೋಕ ನೆನಪಿಗೆ ಬರ್ತೀವಿ. ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಗ ಇತೀರಣ ವೀರ್ಯಸ್ಯ ಯಶತಃ ಶ್ರೇಯ. ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ, ಈ ಕೆಲವೇ ಶಬ್ದಗಳು ನೆನಪಿಗೆ ಬಂದು ಆ 6 ಗುಣಗಳಿದ್ದ ಕಾರಣದಿಂದಾಗಿ ಆತನ ಭಗವಂತ ಅಂತ ಹೇಳ್ತಾರೆ. ಹಿಂದೊಮ್ಮೆ ಯಾವಾಗೂ ಹೇಳಿದ್ದ ಶ್ಲೋಕ ಅಂತ. ಇಲ್ಲೂ 6 ಗುಣಗಳನ್ನು ಪ್ರತ್ಯೇಕವಾಗಿ ಬೇರೆ 6 ಗುಣಗಳನ್ನು ಪಟ್ಟಿ ಮಾಡ್ತಾರೆ. ರಾಮನಿಗೆ ಇಷ್ಟೆಲ್ಲ ತೊಂದರೆ ಬಂದಿದ್ದರಿಂದ ಆ ರಾಮನ ಆಸರೆಯಿಂದ ಬದುಕಿರುವಂತಹ ಪ್ರಜೆಗಳೇನಿದ್ದಾರೆ ಅವರ ಪರಿಸ್ಥಿತಿನೂ ಕೂಡ ಬಾಡಿ ಹೋದಂತಾಗಿದೆ. ಯಾಕಂದ್ರೆ ಬೇಸಿಗೆಯಲ್ಲಿ ಜಲಾಶಯದ ನೀರು ಬತ್ತಿ ಹೋದಾಗ ಅಲ್ಲಿರುವಂಥ ಜಲಚರಗಳು ಹೇಗೆ ಸಂಕಟಕ್ಕೊಳಗಾಗ್ತವೋ ಹಾಗೆ ರಾಮನಿಗೆ ತೊಂದರೆ ಬಂದಿದ್ದರಿಂದ ಜನರು ಕೂಡ ಪೀಡಿತರಾಗಿದ್ದಾರೆ. ಈ ಶ್ಲೋಕ ನೋಡಬೇಕು. ಪೀಡೆಯ ಪೀಡಿತಂ ಸರ್ವಂ ಜಗದಸ್ಯ ಜಗತ್ಪತೇಃ ಮೂಲಸ್ಯೇವೋಪಘಾತೇನ ವೃಕ್ಷಃ ಪುಷ್ಪ ಫಲೋಪಗಃ. ಬುಡವನ್ನು ಕತ್ತರಿಸೋದ್ರಿಂದ, ಒಂದು ದೊಡ್ಡ ವೃಕ್ಷ ಇರ್ತದೆ, ಆ ವೃಕ್ಷದ ಬುಡವನ್ನು ಕತ್ತರಿಸಿದ್ರಿಂದ ಬರೀ ಆ ಬೇರು ಮಾತ್ರ ಕಿತ್ತು ಹೋಯ್ತು ಅಂತ ಅರ್ಥ ಅಲ್ಲ, ಮೇಲಿದ್ದಂಥ ವೃಕ್ಷವು ಒಣಗಿ ಹೋಗಿದಂತ ಆಗ್ತದಲ್ಲ. ಅದರಂತೆ ಈ ರಾಮ ಏನಿದ್ದಾನೆ ಇದು ಬೇರಿದ್ದಂತೆ. ಇಡೀ ಜಗತ್ತು ಅನ್ನೋ ವೃಕ್ಷಕ್ಕೆ ಈತ ಬೇರು. ಹಾಗಾಗಿ ಆತನಿಗೆ ತೊಂದರೆ ಬಂದಿದ್ದರಿಂದ ಇಡೀ ಜಗತ್ತಲ್ಲೇ ಇವತ್ತು ನಿಸ್ತೇಜ ಆಗಿಬಿಟ್ಟಿದೆ. ಮೂಲಂ ಶೇಷ ಮನುಷ್ಯಾಣಂ. ಮನುಷ್ಯರು ಅಂದ್ರೆ ಬರೇ ಮನುಷ್ಯರಿಗಲ್ಲ, ಎಲ್ಲರಿಗೂ, ಇಡೀ ಜಗತ್ತಿಗೆ. ಅಲ್ಲಿ ಮಾತಾಡ್ಕೊಳ್ಳುವವರು ಮನುಷ್ಯರಾದ್ರಿಂದ ಮನುಷ್ಯಾಣಂ ಅಂತ ಹೇಳಿದ್ರಷ್ಟೇ. ಹಾಗೆ ನೋಡಿದ್ರೆ ಇಡೀ ಜಗತ್ತಿಗೆ ಈತ ಮೂಲ ಪುರುಷ. ಹಾಗಾಗಿ ಅಶ್ವತ್ಥಂ ಪ್ರಾಹುರವ್ಯಯಂ ಊರ್ಧ್ವ ಮೂಲ ಮಹರ್ಷಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಭಗವಂತನ ಬಗ್ಗೆ ಭಗವದ್ಗೀತಾದಲ್ಲಿ ಹೇಳಿದ್ರು. ಧರ್ಮಸಾರೋ ಮಹಾದ್ಯುತಿ. ಜಗತ್ತು ಅನ್ನೋ ವೃಕ್ಷಕ್ಕೆ ಈತ ಬೇರಿನಂತೆ. ಧರ್ಮದ ಸಾರವೇ ಈ ರಾಮನ ವ್ಯಕ್ತಿತ್ವ. ಮಹಾದ್ಯುತಿ, ಮಹಾಕಾಂತಿಶಾಲಿಯಾದವನು. ಮತ್ತು ಈ ಜನ ಇದ್ದಾರಲ್ಲ ಉಳಿದವರೆಲ್ಲ, ಇವರು ಪತ್ರಂ ಪುಷ್ಪಂ ಫಲಂ ಚ ಶಾಖಾಸ್ಯ ಚ ಇತರೇ ಜನಾ. ಉಳಿದ ಜನರೆಲ್ಲ ಆ ವೃಕ್ಷದ ಹೂವು, ಹಣ್ಣು, ಎಲೆ, ಕೊಂಬೆಗಳಿದ್ದಂತೆ. ಮೂಲ ಅವನೇ. ಆ ಪರಮಾತ್ಮನಿಗೆ ಮಾಡುವಂಥ ಆದರೋಪಚಾರ ಪೂಜೆ ಏನಿದೆ ಅದರಿಂದಲೇ ಜನರಿಗೂ ಕೂಡ ಎಲ್ಲವೂ ಮುಟ್ಟಬೇಕು. ಹಾಗಾಗಿ ಉಳಿದ ಯಾವುದೇ ಸಂದರ್ಭದಲ್ಲಿ ಎಲ್ಲ ಕಡೆ ಅಂತರ್ಯಾಮಿ ಅಂತ ಭಗವಂತ ಏನಿದ್ದಾನೆ ಅವನ ಪೂಜೆಯನ್ನೇ ನಾವು ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಬೇಕು. ಉಳಿದ ಎಲ್ಲ ದೇವತೆಗಳು, ಸನ್ಯಾಸಿಗಳು, ಉಳಿದ ಎಲ್ಲ ಕಡೆಯಲ್ಲಿ ಇರುವಂಥ ವಿಷಯದಲ್ಲಿ ಕೂಡ ಒಳಗಿರುವಂಥವನು ಅವನೇ. ಅವನಿಗೆ ಪೂಜೆ ಮಾಡಿದ್ರಿಂದ ಅವನ ಉಪಾಸಕರಾದಂಥ ಉಳಿದ ದೇವತೆಗಳು, ಉಳಿದ ಯತಿಗಳು ಏನಿರ್ತಾರೆ ಅವರಿಗೂ ಕೂಡ ಪೂಜೆ ತಲುಪಿದಂತಾಗ್ತದೆ. ಈ ಸರಿ ತತ್ವವಾದ ಅಖಿಲ ಭಾರತ ಮಾಧ್ಯಮ ಮಂಡಳಿಯಿಂದ ಹೊರಡ್ತದಲ್ಲ, ಆ ತತ್ವವಾದದಲ್ಲಿ ಸಗ್ರಿ ರಾಘವೇಂದ್ರಾಚಾರ್ಯರು ಅಂತ ಒಬ್ಬರು ವಿದ್ವಾಂಸರು ಒಂದು ಲೇಖನ ಬರ್ತಿದ್ದನ್ನು ಓದಿದೆ. ಅದೀಗ ಆಕಸ್ಮಿಕವಾಗಿ ನೆನಪಿಗೆ ಬಂತು. ಇದನ್ನು ನೋಡಬೇಕು. ಇವೆಲ್ಲ ಬೃಂದಾವನಗಳು. ಈ ಬೃಂದಾವನದೊಳಗಿರುವಂಥ ಯತಿಗಳು ಇವರೆಲ್ಲ ಸಾಂಶ ದೇವತೆಗಳು. ಈ ಬೃಂದಾವನದಲ್ಲಿ ಒಂದು ಅಂಶದಿಂದ ಇರ್ತಾರೆ, ಮಂತ್ರಾಲಯದಲ್ಲಿ ಮತ್ತೊಂದು ಕಡೆ ಮತ್ತೊಂದು ಅಂಶದಿಂದ, ಮೂಲ ಲೋಕದಲ್ಲಿ ಮತ್ತೊಂದು ಅಂಶದಿಂದ, ಇನ್ನೊಂದು ಯಾವುದೋ ಒಂದು ಅಂಶದಿಂದ ನಿಮ್ಮ ಕಡೆ ಅವರು ಯಾವುದೋ ಒಂದು ವೃದ್ಧ ರೂಪದಲ್ಲಿ ನಡ್ಕೊಂಡು ಬಂದರೆ ಮತ್ತೊಂದು ಮಠದಲ್ಲಿ ಮತ್ತೊಂದು ಅಂಶದಿಂದ, ಹೀಗೆ ಬೇರೆ ಬೇರೆ ಅಂಶದಿಂದ ಇರ್ತಾರೆ ಅವರು. ಹಾಗಾಗಿ ಅವರಿಗೆ ನಾವು ವೃಂದಾವನದ ರೂಪದಿಂದ ಪೂಜೆ ಮಾಡೋದು ಏನಿದೆ ಅದು ಸರಿ ಇದೆ. ಆದರೆ ಉಳಿದ ಎಷ್ಟೋ ಜನ ಸನ್ಯಾಸಿಗಳಿಗೂ ಕೂಡ ಅವ್ರನ್ನೆಲ್ಲರೂ ನಾವು ವೃಂದಾವನಸ್ಥರಾದರು ಅಂತೀವಿ. ಎಲ್ಲರನ್ನೂ ಕೂಡ ಅವರ ಕಾಲದ ಬಳಿಕ ಅವರನ್ನು ವೃಂದಾವನಸ್ಥರನ್ನಾಗಿ ಮಾಡಿ ವೃಂದಾವನ ಪೂಜೆ ಮಾಡ್ತೀವಲ್ಲ. ಇಂಥ ಮಹನೀಯರು ಸಾಂಶರು, ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಳ್ಳಬಲ್ಲವರು ಅವರು. ಹಾಗಾಗಿ ಎಲ್ಲ ಕಡೆ ಇದ್ದು ಬೇರೆ ಬೇರೆ ರೂಪದಿದ್ದು ಪೂಜೆ ತಗೋತಾರೆ. ಉಳಿದೆಲ್ಲ ಯತಿಗಳಿಗೆ, ಇತ್ತೀಚಿನ ಯತಿಗಳಿಗೂ ಕೂಡ ಹಾಗೆ ನಾವು ಪೂಜೆ ಮಾಡ್ತೀವಿ ವೃಂದಾವನಕ್ಕೆ.
ಆದರೆ ಅವ್ರಿಗೆ ಎಲ್ಲರಿಗೂ ಆ ಥರ ಬೇರೆ ಬೇರೆ ರೂಪಗಳು ಇರ್ತಾವೋ ಹೇಗೆ? ಯಾಕಂದ್ರೆ ನಾವು ಹೊರಟೋಗಿರ್ತಾರಲ್ಲ, ಮನುಷ್ಯ ಗೃಹಸ್ಥನೇ ಆಗಿರಲಿ, ಬ್ರಹ್ಮಚಾರಿ ಆಗಿರಲಿ, ಸನ್ಯಾಸಿ ಆಗಿರಲಿ, ಮರಣದ ಬಳಿಕ ಮತ್ತೆ ಬೇರೆ ಬೇರೆ ಲೋಕಗಳಿಗೆ ಹೋಗ್ಬೇಕಲ್ಲ. ಅವರಲ್ಲಿ ಮೇಲೆ ಹೋಗಿರ್ತಾರೆ, ಮೇಲಿಲ್ಲ ಅವ್ರಿಲ್ಲ ಅಂತ ಆಯ್ತಲ್ಲ. ಬೃಂದಾವನದಲ್ಲಿ ಅವ್ರು ಇದ್ದೇ ಇರ್ತಾರಂತೇನು? ರಾಘವೇಂದ್ರ ಸ್ವಾಮಿಗಳು ಇಲ್ಲೂ ಇರ್ತಾರೆ, ಮತ್ತೊಂದು ಕಡೆ ಇನ್ನೊಂದು ರೂಪದಿಂದ ಮತ್ತೊಂದು ಕಡೆ ಇರ್ತಾರೆ. ಉಳಿದೆಲ್ಲ ಸನ್ಯಾಸಿಗಳಿಗೆ ಹೇಗೆ ಸಾಧ್ಯ? ಹಾಗಾಗಿ ಬೃಂದಾವನಕ್ಕೆ ಮಾಡುವಂಥ ಪೂಜೆ ಯಾವ ರೀತಿಯಲ್ಲಿ ನಮಗೆ ಫಲಪ್ರದ ಅಂತ ಹೀಗೆ ಪ್ರಶ್ನೆ ಮಾಡಿಕೊಂಡು ಸಾಂಶರಾದಂಥ ಬಹುರೂಪರಾದಂಥ ದೇವತೆಗಳಿಗೆ ಅಲ್ಲೇನು ಸಮಸ್ಯೆ ಇಲ್ಲ. ದೇವತಾಂಶರಲ್ಲದೇ ಇದ್ದಂಥವ್ರು ಬೇರೆ ಸನ್ಯಾಸಿಗಳಿಗಾದ್ರೂ ಕೂಡ ಒಳಗೆ ಭಗವಂತ ಏನಿರ್ತಾನೆ, ಆ ಭಗವಂತನಿಗೆ ಪೂಜೆ ಸಲ್ಲಿಸ್ತೀವಿ ಅಂತ ತಿಳ್ಕೊಳ್ಬೇಕು. ಮತ್ತು ಎಲ್ಲದಕ್ಕೂ ಹೆಚ್ಚಾಗಿ ಮೇಲೆ ಶಾಲಗ್ರಾಮ ಇಟ್ಟಿರ್ತೇವೆ, ಆ ಶಾಲಗ್ರಾಮಕ್ಕೆ ಅಭಿಷೇಕ ಮಾಡ್ತೇವೆ. ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದ್ರಿಂದ ಅಲ್ಲಿ ಅಂತರ್ಯಾಮಿ ಆದಂಥ ಭಗವಂತನಿಗೆ ಆ ಪೂಜೆ ಎಲ್ಲ ತಲುಪಿ ಅದರ ಮೂಲಕ ಆ ಭಗವಂತನ ಆರಾಧಕರಾದಂತಹ ಯತಿಗಳೇನಿರ್ತಾರೆ ಅವರಿಗೂ ಕೂಡ ಆ ಪೂಜೆ ತಲುಪ್ತದೆ. ಮತ್ತು ಆ ಯತಿಗಳನ್ನು ನಾವು ಯಾವ ಕಾರಣಕ್ಕಾಗಿ ಆರಾಧನೆ ಮಾಡ್ತಿರ್ತೀವಿ, ಅವ್ರದ್ದೊಂದು ಯಾವುದೋ ಒಂದು ಪಾಂಡಿತ್ಯ, ಅವ್ರದ್ದೊಂದು ತಪಃಪ್ರಭಾವ, ಅವರು ಜೀವನದಲ್ಲಿ ಮಾಡಿದಂಥ ಕೆಲಸಗಳು, ಇದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಅವರ ಅಂತರ್ಯಾಮಿ ಆದಂಥ ಭಗವಂತನಿಗೆ ನಾವು ಪೂಜೆ ಸಲ್ಲಿಸ್ತೀವಿ ಅಂತ ಅನುಸಂಧಾನ ಮಾಡ್ಕೋಬೇಕು. ಆ ಭಗವಂತನಿಗೆ ಆ ಪೂಜೆ ತಲುಪಿ ಅವರ ಮೂಲಕ ಆ ದೇವತೆಗಳಿಗೂ ಆಯಾ ಯತಿಗಳಿಗೂ ಅದು ತಲುಪಿ ನಮಗದು ಉಪಕಾರಕ್ಕೆ ಆಗಬಲ್ಲದು ಅನ್ನುವಂಥ ಅನುಸಂಧಾನ ಮಾಡ್ಕೊಳ್ಬೇಕು. ವಿಸ್ತಾರವಾದ ಲೇಖನ ಇದೆ, ಅದೊಂದು ಸಾರಾಂಶ ಹೇಳಿದೆ ಅಷ್ಟೇ. ಅದಂತೆ ಇಡೀ ಜಗತ್ತಿಗೆಲ್ಲ ಇವನು ಬೇರೆ ಆದ್ದರಿಂದ ಇವನಿಗೆ ಸಲ್ಲುವಂಥ ಉಪಚಾರವೇ ಜಗತ್ತನ್ನು ಸುರಕ್ಷಿತವಾಗಿಡಬಲ್ಲದು ಅಂತ ನೋಡಬೇಕು. ಅದಕ್ಕಾಗಿ ಜನ ಏನು ಮಾಡಿದ್ರು ಅಂತಂದ್ರೆ, ಇವನಿವತ್ತು ಅರಣ್ಯಕ್ಕೆ ಹೊರಟಿದ್ದಾನಲ್ಲ ಈ ರಾಮ, ನಾವು ಕೂಡ ಅರಣ್ಯಕ್ಕೆ ಹೊರಟು ಬಿಡೋಣ, ಪತ್ನಿ ಪುತ್ರ ಸಮೇತರಾಗಿ ಬಂಧು ಬಾಂಧವ ಸಮೇತರಾಗಿ ನಾವು ಇವತ್ತು ಅರಣ್ಯಕ್ಕೆ ಹೊರಟು ಬಿಡೋಣ. ಅವನಿಲ್ಲ ಅಂದ್ರೆ ನಾವಾದ್ರೂ ಇಲ್ಲಿ ಯಾಕಿರ್ಬೇಕು? ಈ ಉದ್ಯಾನವನಗಳನ್ನ, ಭೂಮಿ ಕಾಣಿಗಳನ್ನ, ಮನೆಗಳನ್ನ ಪರಿತ್ಯಾಗ ಮಾಡಿಬಿಡೋಣ. ಆ ರಾಮನ ಸುಖ ದುಃಖಗಳಲ್ಲಿ ನಾವು ಕೂಡ ಭಾಗಿಯಾಗೋಣ, ಅವನನ್ನು ಅನುಸರಿಸಿ ಹೊರಟೋಗೋಣ. ನಮ್ಮ ಮನೆಯಲ್ಲಿರುವಂತಹ ನಿಧಿ, ನಿಕ್ಷೇಪ, ಬಂಗಾರ, ಬೆಳ್ಳಿ ಎಲ್ಲ ತೊಗೊಂಡು ಹೋಗಿಬಿಡೋಣ, ಕಾಡಿಗೆ ಹೊರಟೋಗ್ಬಿಡೋಣ. ಗೋವುಗಳನ್ನ, ಧಾನ್ಯಗಳನ್ನ ಎಲ್ಲ ತೊಗೊಂಡು ಹೋಗಿಬಿಡೋಣ. ಹೋಗ್ತಾ ಮನೆಗಳನ್ನ, ಅಂಗಳಗಳನ್ನೆಲ್ಲ ನಾಶ ಮಾಡಿಬಿಡೋಣ. ಹೀಗೆ ಮಾಡಿದರೆ ನಮ್ಮ ಮನೆಗಳು ಸುಮ್ಮನೆ ಹೆಸರಿಗೆ ಮನೆಗಳಾಗಿ ಉಳಿತಾವೆ. ಅಲ್ಲೇನು ಸಂಪತ್ತು ಉಳಿದಿರೋದಿಲ್ಲ, ಏನು ಚಂದ ಅಂದ ಏನೂ ಉಳಿದಿರೋದಿಲ್ಲ. ಅಲ್ಲಿ ಯಾರು ಕಸ ಗುಡಿಸೋರಿಲ್ಲದೆ, ನೀರು ಹಾಕಿ ಚಳಿ ಹೊಡೆಯೋರಿಲ್ಲದೆ ಮನೆಯೆಲ್ಲ ವಿರೂಪಗೊಳ್ಕೊಳ್ತದೆ. ಆ ಮನೆಗಳಲ್ಲಿ ದೇವತಾ ಸನ್ನಿಧಾನವೂ ಇರೋದಿಲ್ಲ, ಯಾವುದೇ ದೇವತಾ ಕಾರ್ಯ ಆಗೋದಿಲ್ಲ. ಆದ್ದರಿಂದ ಇಲಿಗಳು, ಹೆಗ್ಗಣಗಳು ನಿರ್ಭಯವಾಗಿ ಅಲ್ಲಿ ಓಡಾಡ್ತವೆ. ಅಗ್ನಿಹೋತ್ರ ಸಂಬಂಧವಾದಂಥ ಹೊಗೆ ಇರೋದಿಲ್ಲ. ಪುಣ್ಯಾಹವಾಚನ, ಸಮ್ಮಾರ್ಜನ ಯಾವುವೂ ಅಲ್ಲಿರೋದಿಲ್ಲ. ಬಲಿಹರಣ, ಯಜ್ಞ, ಹೋಮ, ಜಪ, ತಪ ಯಾವುದೂ ಇರೋದಿಲ್ಲ. ಕ್ಷಾಮ ಡಾಮರ ಬಂದಾಗ ಅಥವಾ ಪ್ರವಾಹ ಬಂದಾಗ ಊರು ಹೇಗೆ ಪಾಳು ಬಿದ್ದಿರ್ತದಲ್ಲ, ಅದರಂತೆ ಈ 4-6 ಒಡೆದ ಪಾತ್ರೆಗಳು ಅಷ್ಟೇ ಅಲ್ಲಿ ಬಿದ್ದಿರಲಿ. ಈ ಮನೆಗಳನ್ನ ಕೈ ತನ್ನದನ್ನಾಗಿ ಮಾಡ್ಕೊಳ್ಳಿ. ಅಂತಹ ರಾಜ್ಯವನ್ನು ಆಕೆ ಮಗ ಆಳ್ಳಿ. ಆಳೂರಿಗೆ ಉಳಿದವನೇ ಗೌಡ ಅನ್ನುವಂತೆ ಅವರೇ ಆಳ್ಳಿ ಇದನ್ನ. ವನಂ ನಗರಮಯವಾಸ್ತು ಏನ ಗಚ್ಚತಿ ರಾಘವ ಅಸ್ಮಾಭಿಷ್ಟ ಪರಿತ್ಯಕ್ತಂ ಪುರಂ ಸಂಪದ್ಯತಾಂ ವನಂ. ಯಾವ ಕಾಡಿನ ಕಡೆ ರಾಮ ಹೊರಟಿದ್ದಾನಲ್ಲ ಇವತ್ತು, ಆ ಕಾಡಿಗೆ ನಾವು ಹೋಗೋಣ. ಹಾಗಾಗಿ ಆ ಮೂಲಕವಾಗಿ ಆ ಕಾಡೇ ನಗರವಾಗಿರಲಿ. ನಾವು ಇವತ್ತು ನಗರವನ್ನು ಬಿಟ್ಟು ಹೋಗೋಣ, ಈ ನಗರ ವನ ಆಗಿರಲಿ ಅಂದ್ರವ್ರು. ರಾಮನ ಜೊತೆಗೆ ನಾವು ಅರಣ್ಯಕ್ಕೆ ಹೋಗೋಣ. ಆ ಅರಣ್ಯವನ್ನು ಅರಣ್ಯ ಅಂತ ಅನ್ನೋದು ಬೇಡ ನಾವು, ಯಾಕಂದ್ರೆ ಅಲ್ಲಿರುವಂಥ ಹುಲಿ, ಸಿಂಹ, ಹಾವು ಮೊದಲಾದವುಗಳು ನಾವೆಲ್ಲ ಬಂದದನ್ನು ನೋಡಿ ಓಡಿ ಹೋಗಿಬಿಡ್ತವೆ. ಜಿಂಕೆ, ಮೃಗ, ಪಕ್ಷಿಗಳು ಪರ್ವತದ ತಪ್ಪಲಿನ ಪ್ರದೇಶವನ್ನು ಬಿಟ್ಟು ಓಡಿ ಹೋಗ್ತವೆ. ಅವೆಲ್ಲ ಓಡಿ ಹೋಗಿ ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರೂ ಅಯೋಧ್ಯೆಗೆ ಬರಲಿ, ಅಯೋಧ್ಯೆ ಕಾಡಾಗಿ ಹೋಗಲಿ. ಇಂಥ ಮೃಗ ಪಕ್ಷಿಗಳಿಂದ ಕೂಡಿದಂಥ ಭಯಂಕರವಾದಂಥ ಅರಣ್ಯದಂತೆ ಇರುವಂಥ ಅಯೋಧ್ಯೆಯನ್ನು ಆ ಕೈ ತನ್ನ ಪುತ್ರ ಮಿತ್ರ ಬಂಧುಗಳ ಸಮೇತವಾಗಿ ಪಡ್ಕೊಳ್ಳಿ. ನಾವು ಅರಣ್ಯಕ್ಕೆ ಹೋಗಿ ಶ್ರೀರಾಮನ ಜೊತೆಗೆ ಅರಣ್ಯದಲ್ಲಿ ಸುಖವಾಗಿರೋಣ ಅಂದ್ರು ಜನ. ಆ ಎಲ್ಲ ಮಾತುಗಳನ್ನು ಕೇಳ್ತಿದ್ದ, ಯಾರಿಗೂ ಏನು ಉತ್ತರನೂ ಹೇಳಲಿಲ್ಲ, ನಿರ್ವಿಕಾರನಾಗಿದ್ದ. ಮದಿಸಿದ ಆನೆಯಂತೆ ಆತ ಮುಂದೆ ಹೊರಟಿದ್ದ. ಕೈಲಾಸ ಶಿಖರಕ್ಕೆ ಸಮಾನವಾಗಿರ್ತಂತ ಅವರ ಅಪ್ಪನ ಅರಮನೆ. ಅದನ್ನು ದೂರದಿಂದ ನೋಡಿದ, ಇಲ್ಲಿಂದ ನಡ್ಕೊಂಡು ಬಂದ. ಅರಮನೆಯ ಬಾಗಿಲಲ್ಲೇ ಸುಮಂತ್ರ ನಿಂತ್ಕೊಂಡಿದ್ದ. ತನಗಾಗಿ ಆತ ಸಂಕಟ ಪಡ್ತಿದ್ದ, ಸುಮಂತ್ರನು ಕೂಡ. ಜನರಿಗೆ ಅಷ್ಟೆಲ್ಲ ದುಃಖ ಆಗಿದ್ರು ಕೂಡ ಆತನಿಗೆ ಯಾವುದೇ ದುಃಖ ಆಗಿರಲಿಲ್ಲ, ಸಂಕಟದ ಅನುಭವ ಇರಲಿಲ್ಲ. ನಗುಮುಖದಿಂದ ಇದ್ದ. ತಂದೆ ಆಜ್ಞೆಯನ್ನು ಪಾಲನೆ ಮಾಡಬೇಕು ಅನ್ನೋದಷ್ಟೇ ಅವನ ಇಚ್ಛೆ ಆಗಿತ್ತು.
ತಾನು ಬಂದಂತಹ ವಿಷಯವನ್ನ ತಂದೆಗೆ ತಿಳಿಸು ಅಂತ ಹೇಳಿದ ಈ ರಾಮ ಸುಮಂತ್ರನಿಗೆ. ಅಲ್ಲೇ ನಿಂತ್ಕೊಂಡ ತಾನು. ಹೀಗೆ ರಾಮ ಹೇಳಿದ ಮೇಲೆ ಸುಮಂತ್ರ ಒಳಗೆ ಹೋದ ಅನ್ನೋಲ್ಲಿಗೆ 33ನೇ ಸರ್ಗ ಮುಕ್ತಾಯಾಗಿದೆ. ತತಃ ಕಮಲಪತ್ರಾಕ್ಷ ಶ್ಯಾಮಃ ನಿರುಪಮೋ ಮಹಾನ್ ಉವಾಚ ರಾಮಸ್ತಂ ಸೂತಂ ಪಿತುರಾಖ್ಯಾಹಿ ಮಾಮಿತಿ. ಸುಮಂತ್ರ ಅಂತಃಪುರವನ್ನು ಪ್ರವೇಶ ಮಾಡಿದ. ರಾಜ ಅವನ ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು ಎಲ್ಲ ಸಂತ್ರಸ್ತಾಗಿ ಹೋಗಿತ್ತು. ದೀರ್ಘವಾಗಿ ನಿಟ್ಟುಸಿರು ಬಿಡ್ತಿದ್ದ. ಅವನನ್ನ ನೋಡಿದ ಈ ಸುಮಂತ್ರ. ರಾಹುಗ್ರಸ್ತನಾದಂತಹ ಸೂರ್ಯನಂತೆ, ಬೂದಿ ಮುಚ್ಚಿದ ಕೆಂಡದಂತೆ, ನೀರಿಲ್ಲದ ಕೊಳದಂತೆ, ನೀರಿಲ್ಲದ ಸರೋವರದಂತೆ ಇದ್ದ ಆ ರಾಜ. ಸುಮಂತ್ರ ರಾಮನನ್ನೇ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ತಿದ್ದ. ಕೈ ಮುಗಿದುಕೊಂಡು ಅವನ ಸಮೀಪಕ್ಕೆ ಹೋಗಿ ದಶರಥನಿಗೆ ಜಯ ಆಗಲಿ ಅಂತ ಘೋಷಣೆ ಮಾಡಿದ. ಹೇಳಿದ, ನೀನು ಕ್ಷಣ ಕ್ಷಣಕ್ಕೂ ಯಾವ ಮಹಾತ್ಮನನ್ನು ನೆನಪು ಮಾಡ್ಕೊಳ್ತಾ ಇದ್ದೀಯೋ ಅಂಥ ಪುರುಷ ವ್ಯಾಘ್ರ, ಸಿಂಹದೊಂದು ಹುಲಿಯಂತಿರುವಂಥ ಪುರುಷ ಅವನು. ಅಂಥ ನಿನ್ನ ಮಗ ರಾಮ ತನ್ನ ಐಶ್ವರ್ಯವನ್ನೆಲ್ಲ ಬ್ರಾಹ್ಮಣರಿಗೆ, ಆಶ್ರಿತ ಜನರಿಗೆ ಹಂಚಿಕೊಟ್ಟಿದ್ದಾನೆ. ನಿನ್ನ ಅಂತಃಪುರದ ಬಾಗಿಲಲ್ಲಿ ಬಂದು ನಿಂತಿದ್ದಾನೆ. ಅರಣ್ಯಕ್ಕೆ ಹೋಗ್ಲಿಕ್ಕಾಗಿ ಎಲ್ಲ ಸ್ನೇಹಿತರ ಅನುಮತಿಯನ್ನ ಪಡೆದುಕೊಂಡು ಈಗ ನಿನ್ನ ಸಮ್ಮತಿಯನ್ನು ಕೂಡ ಪಡೆದುಕೊಳ್ಳಿಕ್ಕಾಗಿ ಬಂದು ನಿಂತಿದ್ದಾನೆ. ಸುಪುತ್ರನನ್ನು ನೀನೀಗ ನೋಡಬೇಕಾಗಿದೆ ಅಂದ ಸುಮಂತ್ರ. ದಶರಥ ಈ ಮುಂದಿನಂತೆ ಸುಮಂತ್ರನಿಗೆ ಹೇಳಿದ, ಸಸತ್ಯವಾದಿ ಧರ್ಮಾತ್ಮ ಗಾಂಭೀರ್ಯಾತ್ ಸಾಗರೋಪಮಃ ಆಕಾಶೇವ ನಿಷ್ಪಂಕಃ ನರೇಂದ್ರ ಪ್ರತ್ಯುವಾಚತಂ. ರಾಜ ಹೇಗಿದ್ದ ಅಂತಂದ್ರೆ ಸತ್ಯವಾದಿ ಆದವನು, ಧರ್ಮಾತ್ಮನಾದವನು, ಗಾಂಭೀರ್ಯದಲ್ಲಿ ಸಾಗರಕ್ಕೆ ಸಮಾನನಾದವನು, ಆಕಾಶದಂತೆ ನಿಷ್ಕಳಂಕ. ಇದೆಲ್ಲ ತಪ್ಪು ಅವನದಿರಲಿಲ್ಲ, ಅವನ ಹೆಂಡತಿಯದಾಗಿತ್ತು. ಅವನು ಆಕಾಶದಂತೆ ನಿಷ್ಪಂಕ, ಅವ್ರ ಹೆಂಡತಿ ಅದಕ್ಕೆ ಮೋಡದಂತೆ ಇದ್ಲು ಅಂತ ತಿಳ್ಕೊಳ್ಬೇಕು. ಮೋಡ ಅಂತ ಹೇಳಲಿಲ್ಲ ವಾಲ್ಮೀಕಿ. ಆಕಾಶವನ್ನೆಲ್ಲ ಕುಲಗೆಡಿಸಿದ್ದ ಹೆಂಡತಿ, ಅವನು ಮಾತ್ರ ನಿಷ್ಕಳಂಕನಾಗಿಯೇ ಇದ್ದ. ಸುಮಂತ್ರ, ನಾನೊಬ್ಬನೇ ನನ್ನ ಮಗನ ನೋಡ್ಬೇಕಂತ ಅಪೇಕ್ಷೆ ಪಡೋದಿಲ್ಲ. ನನ್ನ ಪತ್ನಿ ಎಷ್ಟು ಜನ ಇದ್ದಾರಲ್ಲ ಅವರೆಲ್ಲರನ್ನೂ ಕರ್ಕೊಂಡು ಬಾ. ಪತ್ನಿ ಸಮೇತನಾಗಿ ನಾನು ಆ ರಾಮನನ್ನು ನೋಡ್ಬೇಕಂತ ಅಪೇಕ್ಷೆ ಪಡ್ತೀನಿ. ಸುಮಂತ್ರ ಕೈಕೈಯ ಅಂತಃಪುರದಿಂದ ಹೊರಗೆ ಬಂದ. ಆ ದಶರಥನ ಭಾರ್ಯರಿಗೆ ಹೇಳಿದ. ಅವರೆಲ್ಲ ಅಲ್ಲೇ ನಿಂತ್ಕೊಂಡಿದ್ರು ಅಥವಾ ಸಮೀಪದಲ್ಲಿರುವಂಥ ಬೇರೆ ಅಂತಃಪುರದಲ್ಲಿ ಇದ್ದಿರ್ಬೇಕು ಕೆಲವರು. ಆರ್ಯನಾದಂತಹ ದಶರಥ ರಾಜ ನಿಮ್ಮೆಲ್ಲರನ್ನೂ ಕೈಕೈಯ ಅಂತಃಪುರಕ್ಕೆ ಬರ್ಲಿಕ್ಕೆ ಹೇಳಿ ಕಳಿಸಿದ್ದಾನೆ. ನೀವೆಲ್ಲ ಕೂಡಲೇ ಅಲ್ಲಿಗೆ ಹೋಗಿ. ಹೀಗೆ ಹೇಳಿದ ಕೂಡಲೇ ಹತ್ತು ಕೆಂಪಾಗಿತ್ತಂತ ಅವ್ರ ಕಣ್ಣೆಲ್ಲ. ನಾನಾ ಥರದ ವ್ರತೋಪವಾಸಗಳನ್ನು ಅವರು ಮಾಡಿದ್ರು. ರಾಮನ ಅಭ್ಯುದಯಕ್ಕಾಗಿದ್ದಿರಬೇಕು. 350 ಜನ ರಾಣಿಯರವನಿಗಿದ್ರು. ಅವರೆಲ್ಲರೂ ಕೂಡ ಅಲ್ಲಿಗೆ ಧಾವಿಸಿ ಬಂದರು. ಅರ್ಧ ಸಪ್ತಶತಾಸ್ತಾಸು 350, 700 ಅಂತ ಹೇಳಿ ಆನಂದ ರಾಮಾಯಣದ ಪ್ರಕಾರ. ಪ್ರಮದಾಹ ತಾಮ್ರಲೋಚನಾಹ ಕೌಸಲ್ಯಾಂ ಪರಿವಾರ್ಯ. ಕೌಸಲ್ಯನ್ನ ಮುಂದಿಟ್ಕೊಂಡು ರಾಜಭವನಕ್ಕೆ ಬಂದರು. ತನ್ನ ಮಡದಿಯರೆಲ್ಲರೂ ಬಂದದ್ದನ್ನು ದಶರಥ ನೋಡಿದ. ರಾಮನನ್ನು ಕರ್ಕೊಂಡು ಬಾ ಅಂತ ಹೇಳಿದ. ಆ ರಾಮ ಒಳಗೆ ಬರ್ತಿದ್ದನ್ನು ದೂರದಿಂದಲೇ ನೋಡಿದ ದಶರಥ. ದೂರದಿಂದ ನೋಡಿ ತನ್ನ ಆಸನದಿಂದ ಮೇಲೆ ಎದ್ದು ನಿಂತ. ಆ ಮಗನನ್ನ ಬಾಸಿ ತಬ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವನ ಕಡೆಗೆ ಧಾವಿಸಿದ. ಸಹ ಅಭಿತುದ್ರಾದ ವೇಗೇನ, ವೇಗವಾಗಿ ಓಡಿದಂತೆ ರಾಮನ ಕಡೆ. ತಮ್ಮ ಅಸಂಪ್ರಾಪ್ತ ದುಃಖಾರ್ಥಃ ಪಪಾತ ಭೂಮಿ ಮೂರ್ಛಿತಃ. ರಾಮನನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ ಅವನಿಗೆ. ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದು ಬಿಟ್ಟ. ಅವನ ಕಡೆ ಹೋಗ್ಲಿಕ್ಕಾಗಲಿಲ್ಲ, ದುಃಖಿತನಾಗಿದ್ದ. ಶರೀರ ಅವನಿಗೆ ಸಹಕಾರ ಕೊಡಲಿಲ್ಲ. ರಾಮ ಮತ್ತು ಲಕ್ಷ್ಮಣ ಇಬ್ಬರು ಕೂಡ ರಾಜನ ಕಡೆಗೆ ಧಾವಿಸಿ ಅವನನ್ನ ಮೇಲೆಬ್ಬಿಸಿದರು. ರಾಮನನ್ನು ನೋಡಿ ಅಲ್ಲಿರುವಂಥ ಎಲ್ಲಾ ಸ್ತ್ರೀಯರು ತಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ರಾಮನ ಬಗ್ಗೆ ದುಃಖ ವ್ಯಕ್ತಪಡಿಸಿದರು. ಕೈಗಳ ಬಳೆಗಳ ದನಿ, ಒಡವೆಗಳ ದನಿ ಅಲ್ಲೆಲ್ಲ ಕಡೆ ಪ್ರತಿಧ್ವನಿಸಿತು. ರಾಜನನ್ನು ಮಂಚದ ಮೇಲೆ ಕೂಡಿಸಿದ್ರಂತೆ ರಾಮಲಕ್ಷ್ಮಣರಿಬ್ಬರು. ಒಂದು ಸ್ವಲ್ಪ ಹೊತ್ತು ಕಳೆಯಿತು. ದುಃಖ ಸಮುದ್ರದಲ್ಲಿ ಮುಳುಗಿದ್ದ ರಾಜ. ಆ ರಾಜನಿಗೆ ರಾಮ ಕೈ ಮುಗಿಸ್ಕೊಂಡು ಹೇಳಿದ, ಮಹಾರಾಜನೇ, ನೀನು ನಮಗೆಲ್ಲರಿಗೂ ಸ್ವಾಮಿಯಾಗಿದ್ದೆ. ಆದ್ದರಿಂದ ನೀನು ನಿನ್ನ ಅನುಮತಿಯನ್ನ ಕೊಡಬೇಕು. ನಾವೀಗ ಅರಣ್ಯಕ್ಕೆ ಹೋಗೋರಿದ್ದೇವೆ. ನನ್ನ ಜೊತೆ ಬರಲಿಕ್ಕೆ ಲಕ್ಷ್ಮಣನಿಗೂ ಅನುಮತಿ ಕೊಡು, ಸೀತೆಗೂ ಅನುಮತಿ ಕೊಡು. ಅನೇಕ ಕಾರಣಗಳನ್ನು ಹೇಳಿ ಅವರನ್ನು ಇಲ್ಲೇ ಇಡಬೇಕು ಅಂತ ನಾನು ಪ್ರಯತ್ನ ಪಟ್ಟೆ.
ಆಗ ಅವ್ರು ನನ್ನ ಮಾತು ಕೇಳಲಿಲ್ಲ. ಹಾಗಾಗಿ ಬ್ರಹ್ಮ ತನ್ನ ಮಕ್ಕಳಾದಂತಹ ಸನಕ ಸನಂದರನ್ನ ತಪಸ್ ಮಾಡಿ ಅಂತ ಕೊಟ್ಟು ಕಳಿಸಿದ್ನಲ್ಲ, ಆ ಥರ ನೀನು ನಮ್ಮೆಲ್ಲರೂ ಕೊಟ್ಟು ಕಳಿಸು. ನಮ್ಮನೇನು ಕೆಟ್ಟದಕ್ಕಾಗಿ ಕೊಟ್ಟು ಕಳಿಸ್ತಿದ್ವಿ ನೀನು ಅಂತ ನಾವು ಭಾವಿಸಿಲ್ಲ. ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋದಂತ ನಾವು ಹೋಗ್ತಿದ್ದೇವೆ ಅಷ್ಟೇ. ಈಗ ಅವನು ಹೇಳಿದಾಗ ರಾಜ ಏನು ಉತ್ತರ ಹೇಳಿದ? ಅಹಂ ರಾಘವ ಕೈಕೇಯ್ಯಾಹ ವರದಾನೇನ ಮೋಹಿತಃ ಅಯೋಧ್ಯಾಯ ತ್ವಮೇವಾದ್ಯ ಭವ ರಾಜ ನಿಗೃಹ್ಯ ಮಾಂ. ಕೈಕೈಗೆ ನಾನೊಂದು ವರ ಕೊಟ್ಟಿದ್ದೆ. ಆ ವರದಾನದ ಕಾರಣದಿಂದಾಗಿ ನಾನು ಇವತ್ತು ವಂಚಿತನಾಗಿಬಿಟ್ಟೆ. ನೀನು ಅಯೋಧ್ಯೆಗೆ ರಾಜನಾಗು, ನೀನೇ ರಾಜ ಆಗು, ನನ್ನನ್ನು ನಿಗ್ರಹ ಮಾಡು, ನನ್ನನ್ನು ಬಂಧನದಲ್ಲಿಡು. ರಾಜನೇ ಹೇಳಿದ, ನನ್ನನ್ನು ಬಂಧನದಲ್ಲಿಡು, ಅಯೋಧ್ಯೆಗೆ ನೀನು ರಾಜನಾಗು. ರಾಜ ಹಾಗೆ ಹೇಳಿದಾಗ ರಾಮ ಅವನಿಗೆ ಕೈ ಮುಗಿದು ಹೇಳಿದ, ಭವಾನ್ ವರ್ಷ ಸಹಸ್ರಾಯ, ಇನ್ನೂ 1000 ವರ್ಷ ನೀನೇ ರಾಜ್ಯನಾಗಿರು, ನಾನು ಕಾಡಿನಲ್ಲೇ ಇರ್ತೇನೆ. ನಿನ್ನ ಮಾತನ್ನು ಸುಳ್ಳಾಗಿ ಮಾಡುವುದು ನನ್ನ ಕರ್ತವ್ಯ ಅಲ್ಲ, ಅದಕ್ಕಾಗಿ ನಾನು ಹುಟ್ಟಿಲ್ಲ ಅಂದವನು. 14 ವರ್ಷ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದು ಪ್ರತಿಜ್ಞೆ ಪೂರ್ಣ ಆದ ಕೂಡಲೇ ಅಯೋಧ್ಯೆಗೆ ಬರ್ತೀನಿ, ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡ್ತೇನೆ. ಆವಾಗ ರಾಜ ರಾಮನಿಗೆ ಮುಂದೆ ಮಾತು ಹೇಳ್ಬೇಕಾಯ್ತು, ಕಾಡಿಗೆ ಹೋಗು ಅಂತ ಹೇಳ್ಬೇಕಾಯ್ತು. ಅಲ್ಲೇನಿದೆ ಅಂತಂದ್ರೆ ಕೈಕೈಯಿಂದ ಪ್ರಚೋದಿತನಾಗಿದ್ದವನು ಅಂತಿದೆ. ಸತ್ಯಪಾಶೇನ ಸಂಹಿತ ಕೈಕೈಯ ಚೋದ್ಯಮಾನಸ್ತು, ಪಕ್ಕದಲ್ಲಿ ಕೈಕೈ ನಿಂತ್ಕೊಂಡಿದ್ದಲ್ಲ, ಅವಳು ತನ್ನ ಹುಬ್ಬು ಸನ್ನೆಯಿಂದ ರಾಜನಿಗೆ ಪ್ರೇರೇಪಣೆ ಮಾಡಿರ್ಬೇಕು. ಹೋಗ್ತೇನಂತಿದ್ದ ನನ್ನ ಮಗ, ನೀನೇನು ನನಗೆ ನನ್ನ ಬಂಧನದಲ್ಲಿಟ್ಟು ನೀನೇ ರಾಜ ಆಗು ಅಂತ ಹೇಳ್ತಿದ್ಯಲ್ಲ ಅಂತ ಹುಬ್ಬು ಸನ್ನೆಯ ಮೂಲಕನೋ ಏನೋ ಕೊಂಕು ಮಾತಾಡಿ ಪ್ರಚೋದನೆ ಮಾಡಿರ್ಬೇಕು. ಅದಕ್ಕಾಗಿ ರಾಜ ಅವನಿಗೆ ಹೇಳಿದ, ಆಯ್ತು ಹೋಗಿ ಬಾ, ಗಚ್ಚಸ್ವ ಅರಿಷ್ಟಂ ಅವ್ಯಗ್ರಹ, ಅದ್ಭುತವಾದಂತಹ ಪಾರಲೌಕಿಕವಾದಂತಹ ಫಲ ನೀನು ಪಡ್ಕೊಳ್ಬೇಕು, ಐಹಿಕವಾದಂತಹ ಅಭಿವೃದ್ಧಿಯನ್ನು ಪಡ್ಕೊಳ್ಬೇಕು. ಮತ್ತೆ ಅಯೋಧ್ಯೆಗೆ ಬಾ, ಏಕಾಗ್ರಚಿತ್ತನಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡು, ನಿನ್ನ ಮಾರ್ಗ ಶುಭಕರವಾಗಲಿ, ದುಷ್ಟ ಜಂತುಗಳ ಬಾಧೆ ನಿನಗಿಲ್ಲದೇ ಇರಲಿ. ನಿನ್ನ ಮುಖ ನನಗೆ ಇವತ್ತೊಂದು ದಿವಸ ಆದರೂ ನೋಡ್ಬೇಕಂತ ಅಪೇಕ್ಷೆ ಇದೆ. ಹಾಗಾಗಿ ನಿನ್ನನ್ನು ಅರಣ್ಯಕ್ಕೆ ಹೋಗಲೇಬೇಡ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಟ್ಟರು ನೀನೇ ನನ್ನ ಮಾತು ಕೇಳೋದಿಲ್ಲ. ಆದರೆ ಇವತ್ತು ಹೋಗಬೇಡ, ಇವತ್ತೊಂದು ದಿವಸ ಇಲ್ಲೇ ಇರು, ಈ ರಾತ್ರಿಯಲ್ಲಿ ಪ್ರಯಾಣ ಮಾಡಬೇಡ ಅಂದವನು. ಬಹುಶಃ ಅದು ರಾತ್ರಿ ಆಗಿರಲಿಲ್ಲ, ಮಧ್ಯಾಹ್ನದ ಪ್ರಾತಃ ಕಾಲ ಮುಗಿದು ಮಧ್ಯಾಹ್ನ ಸಮೀಪಕ್ಕೆ ಬಂದಿರಬೇಕು ಈ ಕಾಲಕ್ಕೆ. ಇನ್ನು ನೀನು ನಮ್ಮೆಲ್ಲರನ್ನು ಬೀಳ್ಕೊಟ್ಟು ಹೊರಡಬೇಕಾದ್ರೆ ಸಾಯಂಕಾಲ ಆಗ್ತದೆ ಅಂತ ಅಂದ ಅಷ್ಟೇ ಆಯ್ತು ದಶರಥ. ರಾತ್ರಿ ಆಗಿರ್ಲಿಕ್ಕಿಲ್ಲ ಅವಾಗ. ನಿನ್ನನ್ನು ನೋಡ್ಕೊಂಡು ಇದೊಂದು ದಿವಸ ಆದರೂ ಕಳೀತೀನಿ, ನಿನ್ನನ್ನು ನೋಡಿಕೊಂಡು ನಿನ್ನ ತಾಯಿಯನ್ನು ನೋಡ್ಕೊಂಡು ನಿನ್ನ ತಾಯಿ ಮತ್ತು ತಂದೆಯಾದ ನನ್ನನ್ನು ನೀನು ನೋಡಿಕೊಂಡು ಒಂದು ರಾತ್ರಿ ಇಲ್ಲೇ ಕಳಿ, ಬೆಳಿಗ್ಗೆ ನೀನು ಹೊರಡು. ನನಗೆ ಪ್ರಿಯ ಉಂಟು ಮಾಡೋದಕ್ಕಾಗಿ, ನನ್ನ ಸತ್ಯವಾಕ್ಯ ಪರಿಪಾಲನೆ ಮಾಡೋದಕ್ಕಾಗಿ ನೀನು ಕಾಡಿಗೆ ಹೊರಟಿದ್ದಿ. ನಚೈತನ್ನೇ ಪ್ರಿಯಂ ಪುತ್ರ ಶಪೇ ಸತ್ಯೇನ ರಾಘವ. ರಾಮನೇ, ಸತ್ಯದ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನೀನು ಅರಣ್ಯಕ್ಕೆ ಹೋಗೋದು ನನಗೆ ಇಷ್ಟವಿಲ್ಲ. ಇದು ಅಂದರೆ ರಾಜ ತನ್ನ ಪ್ರಾಮಾಣಿಕತೆಯನ್ನು ತೋರಿಸಿದ ಅವನ ಮುಂದೆ. ಈ ಕೆಟ್ಟ ಅಭಿಪ್ರಾಯ ಹೊಂದಿದಂಥ ಈ ಹೆಂಗಸೇನಿದ್ದಾಳೆ, ಈ ಸ್ತ್ರೀ, ಇವಳು ನನ್ನ ಮನಸ್ಸನ್ನ ಹೀಗೆ ತಿರುಗಿಸಿದಳು. ಚೆನ್ನಯ, ಗೂಢವಾದಂಥ ಸ್ವರೂಪ ಇದ್ದವಳು. ಚಲಿತಸ್ವಸ್ಮಿ, ಸ್ತ್ರೀಯ ಚೆನ್ನ ಅಗ್ನಿಕಲ್ಪಯ, ಬೂದಿ ಮುಚ್ಚಿದ ಕೆಂಡದಂತಿದ್ದಾಳೆ ಇವಳು. ನೀನು ಅವಳಿಂದಲೇ ಪ್ರಚೋದಿತಳಾದಂತೆ. ಕುಲದ ಸಂಪ್ರದಾಯ, ಮನಸ್ಸಿನ ಸಂಪ್ರದಾಯ ಯಾವುದೂ ಬೇಕಾಗಿಲ್ಲ ಅವಳಿಗೆ. ಅವಳ ಪ್ರಚೋದನೆಗೆ ಈಡಾಗಿ ನೀನು ಕಾಡಿಗೆ ಹೊರಟಿದ್ದೆ. ಜ್ಯೇಷ್ಠ ಪುತ್ರನಾದಂಥ ನೀನು ಅಪ್ಪನಾದಂಥ ನನ್ನನ್ನು ಸುಳ್ಳುಗಾರನ್ನಾಗಿ ಮಾಡ್ಲಿಕ್ಕೆ ಅಪೇಕ್ಷೆ ಪಟ್ಟಿಲ್ಲ, ಅಪ್ಪ ಸತ್ಯವಂತನಾಗಲಿ ಅಂತ ಹೇಳಿ ಹೊರಟಿದ್ದೆ ನೀನು. ಅನಯಾ ವೃತ್ತ ಸಾಧಿನ್ಯ ಕೈಕಯ್ಯ ಅಧಿಪ್ರಚೋದಿತ ನಚೈತದ ಆಶ್ಚರ್ಯತಮಂ, ಇದರಲ್ಲೇನು ಆಶ್ಚರ್ಯ ಇಲ್ಲ. ಎಷ್ಟೊಂದು ಜ್ಯೇಷ್ಠ ಸುತೋ ಮಮ, ನೀನು ನನ್ನ ಹಿರಿಯ ಮಗ ಆಗಿದ್ದಿ. ಅಪಾಂಧತಕ್ಷಂ ಪುತ್ರ ಪಿತರಂ ಕರ್ತುಮಿಚ್ಛಸಿ, ಅಪ್ಪ ವ್ಯರ್ಥ ಮಾತುಗಾರನಾಗಬಾರ್ದು, ಸುಳ್ಳು ಮಾತುಗಾರನಾಗಬಾರ್ದು ಅನ್ನೋ ಜವಾಬ್ದಾರಿ ಇದೆ ನಿನಗೆ. ಅದಕ್ಕಾಗಿ ಹೀಗೆ ಮಾಡ್ಲಿಕ್ಕೆ ಹೊರಟಿದ್ದೆ. ಹೀಗೆ ಆ ದಶರಥ ನಾನಾ ರೀತಿಯಾದಂಥ ಮಾತುಗಳನ್ನು ಹೇಳಿದೆ. ಈ ಸಂದರ್ಭದಲ್ಲಿ ಆ ದಶರಥಂದು ಮತ್ತು ರಾಮನದ್ದು ನಡತೆಗಳೇನಿವೆ ಆ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡ್ರು ಅಂತ ಅನ್ನೋದನ್ನ ನಾವು ಸ್ವಲ್ಪ ಮಟ್ಟಿಗೆ ಮೌಲ್ಯಮಾಪನ ಮಾಡಬೇಕು. ಇಲ್ಲಿ ಮೌಲ್ಯಮಾಪನ ಅಂತಂದ್ರೆ ಇದು ದಶರಥನ ಮೌಲ್ಯಮಾಪನ ಅಲ್ಲ. ಈ ನಾವು ನಮ್ಮ ನಂಬಿಕೆ ಅಂತೆ ಸಂಪ್ರದಾಯ
ನಾವು ಆಲೋಚನೆ ಮಾಡೋದು ಹೀಗೆ. ಅವರೆಲ್ಲ ದೇವಾನುದೇವತೆಗಳಾದ್ದರಿಂದ ಅವರ ಪ್ರತಿಯೊಂದು ನಡೆಯೂ ಕೂಡ ದೈವ ಸಂಕಲ್ಪ ಪ್ರೇರಿತ ಆದ್ದರಿಂದ ಏನಾಗಬೇಕಾಗಿತ್ತು ಅದು ಆಯಿತು. ಆದರೆ ನಾವು ಆ ಸ್ಥಾನದಲ್ಲಿದ್ದರೆ ಏನು ಮಾಡಬೇಕು ಅಂತ ಅನ್ನೋದನ್ನು ನಾವು ಮೌಲ್ಯಮಾಪನ ಮಾಡ್ಕೊಳ್ಬೇಕು. ಇದು ದಶರಥನ ಮೌಲ್ಯಮಾಪನ ಅಂದರೆ ನಮ್ಮದೇ ಮೌಲ್ಯಮಾಪನ. ಯಾಕೆ ಅಂತಂದರೆ ನಮ್ಮೊಳಗೆ ರಾವಣ ಇದ್ದಾನೆ ಅಂತ ಹಿಂದೊಮ್ಮೆ ಹೇಳಿದ್ದೆ. ಇದನ್ನೂ ಎಲ್ಲ ಸ್ವಲ್ಪ ಗಮನಿಸಿ ನೋಡಿ. ನಮ್ಮೊಳಗೂ ಒಬ್ಬ ದಶರಥ ಇದ್ದಾನೆ. ಯಾಕೆ ಅಂತಂದರೆ ದಶರಥ ಅಂದರೆ 10 ದಿಕ್ಕಿಗೂ ಸಂಚಾರ ಮಾಡುವಂಥ ರಥ ಅಂತ ಹೇಳಿದ್ದೆ. ರಥ ಅಂತಂದರೆ ಗಾಲಿಗಳಿಂದ ಕೂಡಿದಂಥ ಕುದುರೆಗಳನ್ನು ಹುಡಿದ ರಥ ಅಷ್ಟೇ ಅಲ್ಲ. ರಥ ಅಂದರೆ ಮನೋರಥ, ಮನುಷ್ಯನ ಅಪೇಕ್ಷೆಗಳು. ನಾವೇ ದಶರಥ. 10 ದಿಕ್ಕುಗಳಿಗೆ 100 ಕಡೆ ನಮ್ಮ ಮನೋರಥಗಳು ಓಡಾಡ್ತಿರ್ತವೆ. ಹಾಗಾಗಿ ನಾವು ದಶರಥ. ನಾವು ನಮ್ಮ ಬುದ್ಧಿ, ಮನುಷ್ಯನಿಗೆ ಬುದ್ಧಿಯೇ ಪತ್ನಿ ಅಂತ, ಆ ದುರ್ಬುದ್ಧಿಯೇ ಕೈಕೈ. ಇದು ರಾಮಾಯಣದ ಒಳಗೆ ಅಂತರಾರ್ಥ ಇದೆ. ಆ ದುರ್ಬುದ್ಧಿಯಿಂದ ಪ್ರೇರಿತಳಾಗಿ ನಾವು ಪ್ರೇರಿತರಾಗಿ ಅವಳ ಸಂಚಿಗೆ ಬಲಿಯಾಗಿ ಮೌಲ್ಯಗಳ ಪ್ರತೀಕವಾಗಿರುವನು, ಸತ್ಯ ಅಹಿಂಸೆ ತ್ಯಾಗದ ಪ್ರತೀಕ ಆಗಿರುವಂಥವನು ರಾಮ. ರಾಮನನ್ನು ಕಾಡಿಗಟ್ಟಿದ್ದೇವೆ. ರಾಮನನ್ನು ಕಾಡಿಗಟ್ಟೋದು ಅಂದರೆ ನಮ್ಮ ಮೌಲ್ಯಗಳನ್ನು ನಾವು ಬಿಟ್ಕೊಡೋದು, ಅದನ್ನು ನಗಣ್ಯ ಮಾಡೋದು ಅಂತ ಅರ್ಥ. ಅವನನ್ನು ನಗಣ್ಯ ಮಾಡಿದರೆ ಅದು ಹಿಂದಿರುವಂಥ ಸಂಪತ್ತು ಲಕ್ಷ್ಮಿ ಸೀತೆ ಅವಳು ಕೂಡ ನಮಗೂ ದೊರೆಯೋದಿಲ್ಲ. ಮೌಲ್ಯ ಎಲ್ಲಿರ್ತೋ ಅಲ್ಲೇ ಲಕ್ಷ್ಮಿ ಅಂತ ಅರ್ಥ. ಅವನು ಏನು ಮಾಡಬೇಕಾಗಿತ್ತು ದಶರಥ? ನನ್ನ ಆಲೋಚನೆ ಹೀಗೆ ಹೇಳ್ತಿದ್ದೇನೆ, ನೀವು ಎಲ್ಲರೂ ಪ್ರಾಜ್ಞರಿದ್ದೀರಿ, ಅದನ್ನು ಗಮನಿಸಿ ನೋಡಿ. ಅವನು ತನ್ನ ಪತ್ನಿಗೊಂದು ವರ ಕೊಟ್ಟಿದ್ದೆ. ಆ ವರ ಕೊಟ್ಟದ್ದನ್ನು ವರವನ್ನು ಈಡೇರಿಸಬೇಕಾಗಿದೆ, ಸತ್ಯವಾದಿ ಆಗಬೇಕು ಅಂತ ಅವನಿಗೆ ಅಪೇಕ್ಷೆ ಇತ್ತು. ಅವನನ್ನು ಸತ್ಯವಾದಿಯನ್ನಾಗಿ ಮಾಡಲಿಕ್ಕೆ ರಾಮನು ಕೂಡ ಅರಣ್ಯಕ್ಕೆ ಹೋಗಬೇಕಾಯ್ತು. ಅವನು ಏನು ಮಾಡಬೇಕಾಗಿತ್ತು ನನ್ನ ಆಲೋಚನೆ ಅಂತಂದರೆ, ವರ ಕೊಟ್ಟಿದ್ದ ಕೈಗೆ ಹೌದು, ಆದರೆ ರಾಮನ ಪಟ್ಟಾಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಆ ಕೊಟ್ಟಂಥ ವರಗಳನ್ನು ಹಿಂದೆ ತಗೊಳ್ಬೇಕಾಗಿತ್ತು. ಕಾರಣ ಏನು? ಸುಳ್ಳುಗಾರ ಅಂತ ಅವನಿಗೆ ಕೆಟ್ಟ ಹೆಸರು ಬರ್ತಿತ್ತು, ತೊಂದರೆ ಇಲ್ಲ. ಮಹಾಧರ್ಮವನ್ನು, ದೊಡ್ಡ ಧರ್ಮವನ್ನು ಪಾಲನೆ ಮಾಡೋ ಸಂದರ್ಭ ಬಂದಾಗ ಸಣ್ಣ ಧರ್ಮವನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಈಗ ಅವನೇನು ಮಾಡಿದಂತಾಯ್ತು ಅಂದರೆ, ತಾನು ಸತ್ಯವಾದಿ ಅನ್ನೋದನ್ನು ಸಾಬೀತುಪಡಿಸಲಿಕ್ಕಾಗಿ, ತನ್ನ ಸತ್ಯವಾದಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಲುವಾಗಿ ಅವನು ದೊಡ್ಡ ಧರ್ಮವನ್ನು ಪರಿತ್ಯಾಗ ಮಾಡಿಬಿಟ್ಟ. ಆ ದೊಡ್ಡ ಧರ್ಮ ಅಂದರೆ ಯಾವುದು? ರಾಜನ ಕರ್ತವ್ಯ ಏನು? ಈಗ ಆ ಇಡೀ ರಾಜ್ಯ ಯಾರದು ಅಂತ ಆಲೋಚನೆ ಮಾಡಬೇಕು. ಅದೇನು ಇಡೀ ಅವನು ಸ್ವಂತದ ರಾಜ್ಯ, ಅವರ ಅಪ್ಪನೋ ಅವ್ರ ಮುತ್ತಪ್ಪನ ಸಂಪಾದನೆ ಮಾಡಿದ್ದಲ್ಲ. ಇದನ್ನು ಅವನು ಆಲೋಚನೆ ಮಾಡಬೇಕಾಗಿತ್ತು. ಕುಲಕ್ರಮಾಗತವಾದ ರಾಜ್ಯ ಇದೆ. ಇಡೀ ರಾಜ್ಯ ಪ್ರಜೆಗಳಿಗೆ ಸೇರಿತ್ತು, ಬ್ರಹ್ಮಜ್ಞಾನಿಗಳಾದಂಥ ಬ್ರಾಹ್ಮಣರಿಗೆ ಸೇರಿತ್ತು. ಹಾಗಿರುವಾಗ ಆ ರಾಜ್ಯವನ್ನು ಅವರೆಲ್ಲರ ಅಭಿಪ್ರಾಯವನ್ನು ಪರಿತ್ಯಾಗ ಮಾಡಿ, ಅವರೆಲ್ಲರ ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿ, ಅದನ್ನು ಕೈಕೈ ಅಪೇಕ್ಷೆಯಂತೆ ಭರತನಿಗೆ ಅವನು ಕೊಡ್ಲಿಕ್ಕೆ ಮನಸ್ಸು ಮಾಡಬಾರ್ದಿತ್ತು. ನಿನಗೆ 2 ವರ ಬೇಕಲ್ಲ, ನಿನಗೇನು ಬೇಕು? ಇನ್ನೊಂದೆರಡು ಅರಮನೆಗಳು ಬೇಕಾ? ಮತ್ತೇನಾದ್ರು ವಾಹನ ಬೇಕೆ? ಬಟ್ಟೆ ಬರೆಗಳು ಬೇಕೆ? ಅದನ್ನು ನಾನು ಕೊಡಬಲ್ಲೆ. ರಾಜ್ಯವನ್ನು ಕೊಡೋದು ನನ್ನ ಅಧಿಕಾರದಲ್ಲಿಲ್ಲ. ಯಾಕಂದರೆ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದು ರಾಜನ ಒಬ್ಬನ ನಿರ್ಧಾರಕ್ಕೆ ಸಿಲುಕಿದ್ದಾಗಿರಬಾರದು. ಪ್ರಜೆಗಳು, ಮಂತ್ರಿಗಳು, ಕುಲಪುರೋಹಿತರು, ಗುರುಗಳು, ಸಾಮಂತರಾಜರು ಇವರೆಲ್ಲರೂ ಅಭಿಪ್ರಾಯ ಪ್ರಕಾರ ಅದು ನಡಿಬೇಕು. ಹಾಗೆ ಅವನು ತೋರಿಸಿದ್ದ. ಮೊದಲು ಒಂದು ಸಭೆಯನ್ನೇ ಕರೆದು ಅವರೆಲ್ಲರ ಅಭಿಪ್ರಾಯನೂ ಕೇಳಿದ್ದ. ನಾನು ರಾಮನನ್ನು ಯುವರಾಜನನ್ನಾಗಿ ಮಾಡಬೇಕು ಅಂತ ಮಾಡಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದ. ಅವರೆಲ್ಲ ಆಗಲೇ ಹೇಳಿದ್ರು. ಈಗ ಅವ್ರ ಅಭಿಪ್ರಾಯವನ್ನು ನೀವು ತಿರಸ್ಕಾರ ಮಾಡಿದಂತಾಯ್ತಲ್ಲ, ಅವನು ಅದನ್ನು ಆಲೋಚನೆ ಮಾಡಬೇಕಾಗಿತ್ತು. ಅವನ ಅದೃಷ್ಟ ಎಂಥದ್ದು, ಇದ್ರ ಪರಿಣಾಮ ಏನಾಗ್ತದೆ ಅಂತ ಹೇಳ್ತೇನೆ ನಾನು. ರಾಮನನ್ನು ವನವಾಸಕ್ಕೆ ಕಳಿಸಿದ್ರು ಕೂಡ ರಾಮನ ಸ್ಥಾನದಲ್ಲಿ ಭರತ ಆಳಿದ. ಅಯೋಧ್ಯೆಯಲ್ಲಿ ಆಳಿಲ್ಲ, ನಂದಿಗ್ರಾಮದಲ್ಲಿ ಕೂತ್ಕೊಂಡು ಹೊರಗೆ ಆಡಿದ. ಒಂದು ವೇಳೆ ಆ ಭರತನ ಸ್ಥಾನದಲ್ಲಿ ಯಾರು ದುಷ್ಟರಿದ್ದಿದ್ರೆ ರಾಜ್ಯದ ಗತಿ ಏನಾಗ್ತಿತ್ತು? ಇದನ್ನು ಆಲೋಚನೆ ಮಾಡಬೇಕು. ದಶರಥ ಆಲೋಚನೆ ಮಾಡಬೇಕಾಗಿಲ್ಲ. ಆ ಸ್ಥಾನದಲ್ಲಿದ್ದಂಥ ವ್ಯಕ್ತಿ, ದಶರಥನ ಸ್ಥಾನದಲ್ಲಿ ನಾವಿದ್ರೆ, ದಶರಥನ ಸ್ಥಾನದಲ್ಲಿ ಯಾವನೊಬ್ಬ ಆಡಳಿತಗಾರನಿದ್ರೆ, ರಾಜ್ಯವನ್ನು ನಮ್ಮ ಅಪ್ಪನ ಆಸ್ತಿಯಂತೆ ಪರಿಗಣನೆ ಮಾಡಿ ನಮಗೆ ಬೇಕಾದವರಿಗೆ ಅದನ್ನು ಬಿಕ್ರಿ ಮಾಡ್ತೀವಿ ಅಂತ ಹೋದರೆ ರಾಜ್ಯ ಯೋಗ್ಯರ ಕೈ ತಪ್ಪಿ ಅಯೋಗ್ಯರಿಗೆ ಹೋಗಿಬಿಟ್ರೆ ಗತಿ ಏನಾಗ್ತಿತ್ತು? ಭರತ ಇದ್ದ. ಭರತ ಯಾವ ದೃಷ್ಟಿಯಲ್ಲೂ ರಾಮನಿಗೆ ಕಡಿಮೆ ಇರಲಿಲ್ಲ. ಪಾರಮಾರ್ಥಿಕ ದೃಷ್ಟಿಯಲ್ಲಿ ರಾಮನ ಮುಂದೆ ಭರತ ಏನೂ ಅಲ್ಲದೆ ಇರ್ಬೋದು. ರಾಜ್ಯವನ್ನು ಅವನು ಸರಿಯಾಗಿ ನೋಡ್ಕೊಂಡು, ಯಾಕಂದ್ರೆ ಅವನು ಧರ್ಮಾತ್ಮ ಆದ್ದರಿಂದ. ಒಂದು ವೇಳೆ ಆತ ದುಷ್ಟಾತ್ಮ ಆಗಿದ್ದರೆ ತಾಯಿ ಅಂತ ಕೈಯನ್ನು ತಿರಸ್ಕಾರ ಮಾಡಿ ಅವನು ರಾಜ್ಯ ಸ್ವೀಕಾರ ಮಾಡಲಿಕ್ಕೆ ಬಯಸಲಿಲ್ಲ. ತಾನು ರಾಮನ ಪ್ರತಿನಿಧಿಯಾಗಿ ನಿಂತು ರಾಜ್ಯವನ್ನು ಆಳಿದ. ಒಂದು ವೇಳೆ ದುಷ್ಟರ ಕೈ ಸಿಕ್ಕಿದ್ರೆ ಈ ದಶರಥ ಸತ್ಯವಾದಿ ಆಗಿದ್ದರೂ ಪರಿಣಾಮ ಏನಾಗ್ತಿತ್ತು? ಅವನು ಸತ್ಯವಾದಿ ಆದ, ರಾಜ್ಯದ ಗತಿ ಏನಾಗ್ತಿತ್ತು? ಇದನ್ನು ಆಡಳಿತಗಾರರು ಆಲೋಚನೆ ಮಾಡಬೇಕು. ಮತ್ತು ಆ ದಶರಥನ ಸ್ಥಾನದಲ್ಲಿದ್ದಂಥವ್ರು ಯಾರೇ ಕೂಡ ಆಲೋಚನೆ ಮಾಡಬೇಕು. ಹಾಗಾಗಿ ಮಹಾಧರ್ಮ ಅಂದ್ರೆ ಏನು? ರಾಜ್ಯವನ್ನು ಸರಿಯಾದ ವ್ಯಕ್ತಿಯ ಕೈಯಲ್ಲಿ ನಮ್ಮ ನಂತರ ಒಪ್ಪಿಸೋದು. ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ಆ ಕೈಗೆ ಕೊಟ್ಟಂಥ ವರಗಳನ್ನು
ತಾನು ಸುಳ್ಳುಗಾರ ಆದರೂ ತೊಂದರೆ ಇಲ್ಲ ಅಂತ ಅವನು ಅದನ್ನು ತಿರಸ್ಕಾರ ಮಾಡಬೇಕಾಗಿತ್ತು. ಹಾಗೆ ಮಾಡಿದ್ದ. ಮುಂದೊಂದು ಕಡೆ ಒಂದು ಕಥೆ ಬರ್ತದೆ. ಈ ಕೈಕೈಯ ತಾಯಿ ಈ ಕೈಕೈ ಅಂತ ಹಠವಾದಿ ಆಗಿರಲಿಲ್ಲ. ಅದು ಮುಂದೆ ಇನ್ನೊಂದು 2-3 ಶಬ್ದದ ನಂತರ ಬರೋದಿದೆ. ಕೈಕೈಯ ಅಪ್ಪ ಇಲ್ಲ, ಈಗಿನ ಕಾನೂನು ಹೇಳಬೇಡಿ, ಈಗಿನ ಕಾನೂನಲ್ಲ, ಕಾನೂನು ಈಗಿಂದಲ್ಲ, ಆವಾಗಿನ ಕಾನೂನು ಬೇರೆ ಇತ್ತು. ಅಂತೂ ಅವ್ನು ಸಾಮಂತರ ಪ್ರಜೆಗಳ ಕುಲಗುರುಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟಿರ್ತಿದ್ನಲ್ಲ, ಕೊಡೋ ಸಲುವಾಗಿ ಅವ್ರಿಗೆಲ್ಲರೂ ಅಭಿಪ್ರಾಯ ಕೇಳೋ ಸಲುವಾಗಿ ಅವರು ಸಮ್ಮೇಳನ ಕರೆದಿದ್ನಲ್ಲ. ಅವರೆಲ್ಲ ರಾಮನನ್ನು ನೀನು ಯುವರಾಜನನ್ನಾಗಿ ಮಾಡು ಅಂತ ಹೇಳಿದ್ರಲ್ಲ. ಹೇಳಿದ ಮೇಲೆ ಅದು ಮಹಾಧರ್ಮ, ಅದು ದೊಡ್ಡ ಕರ್ತವ್ಯ ಆಗಿತ್ತು ಅವನು. ರಾಜ್ಯವನ್ನು ನಾವು ಧರ್ಮಾತ್ಮರಾಗಿ ಆಳುವುದಷ್ಟೇ ಅಲ್ಲ, ಧರ್ಮಾತ್ಮರಾದವರಿಗೆ ಹಸ್ತಾಂತರಿಸೋದು ಕೂಡ ನಮ್ಮ ಒಂದು ಮುಖ್ಯ ಕರ್ತವ್ಯ ಅಲ್ಲ. ಇವರು ಸತ್ಯವಾದಿ ಆಗ ಮಾಡಿದ್ದೇನು ಮುಂದೆ ಅದನ್ನ ಆಲೋಚನೆ ಮಾಡಬೇಕಲ್ಲ. ಹಾಗಾಗಿ ಆತ ಕೊಟ್ಟ ವರಗಳನ್ನು ಹಿಂತುಕೊಳ್ಬೇಕಾಗಿತ್ತು. ಕೈಕೈ ಅಪ್ಪ ಹೀಗೆ ಮಾಡಿದ್ನಂತೆ. ಏನು ಮಾಡಿದ್ದ ಅಂತಂದ್ರೆ, ಮುಂದೆ ಈಗ ಒಂದು 3-4 ಶಬ್ದದ ನಂತರ ಬರೋದಿದೆ. ಕೈಕೈ ತಾಯಿ ಒಳಂತೆ ಹಠವಾದಿ. ಆ ಕೈಕೈ ಅಪ್ಪನಿಗೆ ಯಾವನೋ ಒಬ್ಬ ಋಷಿ ಒಂದು ವರ ಕೊಟ್ಟಿದ್ದಂತೆ, ಎಲ್ಲ ಪ್ರಾಣಿಗಳ ಭಾಷೆಯನ್ನು ನೀನು ತಿಳ್ಕೋತೀಯ ಅಂತ ಹೇಳಿ. ಅವರಿಬ್ಬರು ಒಮ್ಮೆ ಹಾಸಿಗೆ ಮೇಲೆ ಕುತ್ಕೊಂಡಿದ್ದಾಗ ಕೆಳಗೆ ಯಾವುದೋ ಇರುವೆ ಸಂಚಾರ ಮಾಡ್ತಿದ್ದಾಗ ಆ ಇರುವೆಗಳ ಸಂಭಾಷಣೆ ನೋಡಿ ಅವನು ನಕ್ಕನಂತೆ ರಾಜ. ನೀನು ನನ್ನನ್ನೇ ನೋಡಿ ಅಪಹಾಸ್ಯ ಮಾಡಿದ್ದಿ, ಹಾಗಾಗಿ ಅಂತ ರಾಣಿ ಅವನ ಜೊತೆ ಜಗಳಕ್ಕೆ ನಿಂತು. ಇಲ್ಲ ಅಂತ ಅವನು, ನಿನ್ನನ್ನು ಅಪಹಾಸ್ಯ ಮಾಡಿಲ್ಲ, ಆ ಇರುವೆಗಳ ಸಂಭಾಷಣೆಯನ್ನು ಕೇಳಿ ನಾನು ನಕ್ಕದೆ. ಹಾಗಾಗಿ ಇರುವೆಗಳು ಏನು ಸಂಭಾಷಣೆ ಮಾಡಿದ್ರು ಅದನ್ನು ಹೇಳು. ಅವಳು ಹಠಕ್ಕೆ ಬಿದ್ದು. ಹಾಗೆ ಹೇಳಿದರೆ ನಾನು ಸಾಯಬೇಕಾಗ್ತದೆ, ಋಷಿಯ ವರದಾನ ಆಗಿದೆ ಅಂತಂದ ಅವನು. ನೀನು ಸತ್ರು ತೊಂದರೆ ಇಲ್ಲ, ನೀನು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿಲ್ಲ ಅನ್ನೋದು ಈಗ ಸಾಬೀತಾಗಬೇಕು, ಹೇಳಲೇಬೇಕು ಅಂದ. ಆವಾಗ ರಾಜ ಅವಳ ಮಾತಿಗೆ ಕಟ್ಟು ಬೀಳಲಿಲ್ಲ. ಮುಂದೆ ಅವನು ಗುರುಗಳ ಕಡೆ ಕೇಳಿದ, ನಿನ್ನ ಹೆಂಡತಿ ಅಪೇಕ್ಷೆಯನ್ನು ಈಡೇರಿಸಬೇಡ, ನಾನು ನಿನಗೇನು ಹೇಳಿದ್ದೇನೆ ಗುರು, ಈ ಮಾತನ್ನು ನಿನಗೆ ಗೊತ್ತಿರುವಂಥ ಸಂಗತಿ ನೀನು ಯಾರಿಗೂ ತಿಳಿಸೋದಲ್ಲ, ಗುರುವಿನ ಆದೇಶದಿಂದ ನಡ್ಕೋ ಅಂತ ಹೇಳಿದ ಗುರು. ಅದು ಇನ್ನೊಂದು 4 ವರ್ಷದ ನಂತರ ಬರೋದಿದೆ. ಅವ್ನು ನಡ್ಕೊಂಡಿದ್ನಲ್ಲ ಹಾಗೆ ದಶರಥ ನಡ್ಕೊಂಡಿದ್ರೆ ಏನಾಗ್ತಿತ್ತು? ವಸಿಷ್ಠರು, ಅಗಸ್ತ್ಯರು, ಕೌಶಿಕರು ಇವರೆಲ್ಲ ಇಷ್ಟು ದೊಡ್ಡ ದೊಡ್ಡ ಋಷಿಗಳಿದ್ರು, ಸಾಮಂತರಿದ್ರು, ಸುಮಂತ್ರ, ಚಿತ್ರರಥ, ಪ್ರಜೆಗಳು, ಅವರೆಲ್ಲರ ಅಭಿಪ್ರಾಯವನ್ನು ಆತ ತಿರಸ್ಕಾರ ಮಾಡಿ ಆ ಕೈಕೈಗೆ ಯಾಕೆ ರಾಜ್ಯವನ್ನು ಒಪ್ಪಿಸಿದ? ತನ್ನ ವರಗಳನ್ನು ತಾನು ಸುಳ್ಳುಗಾರ ಅನ್ಸ್ಕೊಂಡಿದ್ರು ತೊಂದರೆ ಇಲ್ಲ, ಆತ ಹಿಂತುಕೊಳ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ದಶರಥ ಭರತನ ಸಲುವಾಗಿ ಅದೇ ಸಂಚು ಮಾಡಿರಲಿಲ್ಲ, ಅದು ಮಾತು ಹಿಂದೆ ಬಂತು. ಆದರೆ ಲಕ್ಷ್ಮಣನಿಗೆ ಸಂದೇಹ ಬಂತಲ್ಲ, ಈ ದಶರಥ ಕೈಕೈ ಇಬ್ಬರೂ ಕೂಡ ನಿನ್ನನ್ನು ರಾಮನನ್ನ ರಾಜ್ಯದಿಂದ ಹೊರಗಿಡ್ಲಿಕ್ಕೆ ಗುಪ್ತವಾಗಿ ಸಂಚು ಮಾಡಿದ್ದಾರೆ, ಇಲ್ಲದ್ರೆ ಯಾವಾಗೋ ಕೊಟ್ಟ ವರಗಳನ್ನು ಆವಾಗ ಈಡೇರಿಸಿ ಮುಗಿಸ್ಬೇಕಾಗಿತ್ತು, ಅದು ಈ ಯಾಕೆ ತೆಗೆದ್ರು? ಇದಕ್ಕೆ ಕಾರಣ ಏನಂತಂದ್ರೆ, ಅಪ್ಪ ಸಂಚು ಮಾಡಿರಲಿಲ್ಲ, ಹೌದು ದಶರಥ ಸಂಚು ಮಾಡಿರಲಿಲ್ಲ, ಆದ್ರೆ ಆತ ತಪ್ಪು ನಡೆದ. ತನ್ನ ಕರ್ತವ್ಯ ಏನಿತ್ತು ಅದನ್ನು ಸರಿಯಾಗಿ ನಿಭಾಯಿಸಲಿಲ್ಲ. ಆದ್ದರಿಂದ ಎದುರುಗಿರೋರಿಗೆ ಸಂದೇಹ ಬಂತು. ಇದನ್ನು ನಾವು ತಿಳ್ಕೊಳ್ಬೇಕೇನು ಅಂತಂದ್ರೆ, ನಾವು ನಮ್ಮ ಸಹವರ್ತಿಗಳ ಜೊತೆಗೆ ವ್ಯವಹಾರ ಮಾಡುವಾಗ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಜ್ಜೆ ಕೆಳಗಿಟ್ರೆ ನಮ್ಮ ಮುಂದಿರೋ 2 ಹೆಜ್ಜೆ ಕೆಳಗಿಡ್ತಾರೆ, ನಮ್ಮನ್ನು ಸಂದೇಹಿಸ್ತಾರೆ. ಧರ್ಮ ಏನಿದೆಯೋ ಅದು ಅನೂಚಾನವಾಗಿ ನಡಿಬೇಕು. ಇಲ್ಲದೇ ಇದ್ರೆ ನಮ್ಮ ಬಗ್ಗೆ ದುರಭಿಪ್ರಾಯ ಅವರಿಗೆ ಮೂಡಬಹುದು. ಲಕ್ಷ್ಮಣನಿಗೆ ಮೂಡೇ ಹೋಯ್ತು, ರಾಮ ಅದನ್ನು ಒಪ್ಪಲಿಲ್ಲ, ಆ ವಿಷಯ ಬೇರೆ. ಲಕ್ಷ್ಮಣನಿಗೆ ತೀವ್ರವಾದ ಸಂದೇಹ ಬಂತು, ಈ ಅಪ್ಪ ಅಮ್ಮ ಇದ್ರು ಕೂಡ ನಮ್ಮ ಬಗ್ಗೆ ಸಂಚು ಮಾಡಿದ್ದಾರೆ ಅಂತ ಹೇಳಿ. ದಶರಥ ಹೀಗೆ ಮಾಡಲಿಲ್ಲ ಆದ್ರಿಂದ ಅವನಿಗೆ ಸಂಚು ಮಾಡಿರಬಹುದು ಅಂತ ಲಕ್ಷ್ಮಣನಿಗೆ ಸಂದೇಹ ಬಂತು. ಮತ್ತೆ ಕೆಲವರಿಗೂ ಕೂಡ ಆ ಸಂದೇಹ ಬಂದಿದ್ದಿರಬಹುದು. ಕೈಕೈಯ ಬಗ್ಗೆ ದಶರಥನಿಗೆ ಯಾವ ಆಕರ್ಷಣೆ ಇತ್ತು ಅದೆಲ್ಲ ಅಲ್ಲಿದ್ದವ್ರು ಹೆಚ್ಚು ಕಡಿಮೆ ಎಲ್ಲರಿಗೂ ಸ್ಪಷ್ಟವಾದ ಸಂಗತಿ ಆಗಿತ್ತು. ಹಾಗಿರೋದ್ರಿಂದ ಪ್ರೀತಿ ಮಾಡಲಿಕ್ಕೆ ಸದ್ಗುಣಶಾಲಿಯಾದಂತಹ ಜ್ಯೇಷ್ಠ ಪುತ್ರ ರಾಮ ಬೇಕು, ಸಿಂಹಾಸನ ಇರಲಿಕ್ಕೆ ಪ್ರೀತಿಯ ರಾಣಿ ಮಗ ಬೇಕು ಅಂತ ಜನ ಸಹಜವಾಗಿ ಮಾತಾಡ್ಕೋತಾರೆ. ಇದ್ರ ಬಗ್ಗೆ ದಶರಥ ಎಚ್ಚರಿಕೆ ವಹಿಸಬೇಕಾಗಿತ್ತು. ನಮಗೆ ಏನಾಗಿದೆ, ನಮ್ಮ ಸುತ್ತಮುತ್ತಲಿರುವವರ ಮೇಲೆ ಅಧರ್ಮದ ಪರಿಣಾಮ ಏನಾಗಬಹುದು? ಅಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಜ್ಜೆ ನಾವು ಇಟ್ಟರೆ, ಅಧರ್ಮದಲ್ಲಿ ಒಂದು ಹೆಜ್ಜೆ ಇಟ್ಟರೆ ಅದು ಮುಂದೆ ಏನು ಪರಿಣಾಮ ಆಗಬಹುದು ಅಂತ ನಾವು ಯಾರು ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ಇಂಥ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ. ಅಲ್ಲಿ ರಾಮ ಹೇಳಿದ, ಯಶಸ್ಸೇ, ನಾನು ಅರಣ್ಯಕ್ಕೆ ಯಾಕೆ ಹೊರಟಿದ್ದೇನೆ ಅಂತಂದ್ರೆ ನನಗೆ ಮಹಾಫಲ ಬೇಕಾಗಿದೆ. ರಾಜ್ಯವನ್ನು ಆಳಿಕೊಂಡು ಶ್ವೇತಛತ್ರವನ್ನು ತಲೆಯಲ್ಲಿ ಧರಿಸಿಕೊಂಡು ದಂಡ ಇತ್ಯಾದಿಗಳನ್ನು ಇಟ್ಕೊಂಡು ಮಹಾರಾಜ ಅಂತ ಅನ್ಸ್ಕೊಳ್ಳೋದೇನಿದೆ ಇದೊಂದು ದೊಡ್ಡ ವೈಭವ ಅಂತ ತಾತ್ಕಾಲಿಕವಾಗಿ ಅನಿಸ್ಬೋದು. ಆದರೆ ಇದರ ಮುಂದೆ ಈ ರಾಜ್ಯದ ಫಲ ಏನಿದೆ, ಚಕ್ರವರ್ತಿ ಪದವಿ ಏನಿದೆ, ಇದು ನನಗೆ ತ್ಯಾಗವನ್ನು ಮಾಡಿದ್ದರಿಂದ ಏನು ಯಶಸ್ಸು ಸಿಗೋದಿದೆ, ಆ ಯಶಸ್ಸಿನ ಮುಂದೆ ಇದು ಕ್ಷುದ್ರ.
ಅಂತ ಹೇಳಿದ್ದ ಲಕ್ಷ್ಮಣ ರಾಮ ಹೇಳಿದ್ದ. ಆ ಯಶಸ್ಸು ಅಂದ್ರೆ ಅದೇನು? ಯಶಸ್ಸು ಒಳ್ಳೆಯ ಹೆಸರು ಅಂತ ಅರ್ಥನೋ ಹೇಗೆ? ಎಷ್ಟೋ ಸರಿ ನಾವು ಯಶಸ್ಸು ಅಂತಂದ್ರೆ ಒಳ್ಳೆಯ ಹೆಸರು ಅಂತ ಅರ್ಥ ಇಟ್ಕೊಂಡ್ಬಿಡ್ತೀವಿ. ವಾಸ್ತವಿಕವಾಗಿ ಯಶಸ್ಸು ಅಂದ್ರೆ ಒಳ್ಳೆಯ ಹೆಸರಲ್ಲ. ಅದು ಒಳ್ಳೆಯ ಹೆಸರನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಮನುಷ್ಯನಿಗೆ ಅಪಹಾಪ ಏನಿದೆ ಅದು ಭಾಳ ಕೆಟ್ಟದ್ದು ಅಂತ ಹೇಳ್ತಾರೆ. ನೀವೆಲ್ಲರೂ ಕೇಳಿರ್ಬೇಕು, ಕೀರ್ತಿ ಶನಿ ಅಂತಾರೆ. ಕೀರ್ತಿ ಅನ್ನೋದು ಒಂದು ಶನಿ ಇದ್ದಂಥದ್ದು, ಕೀರ್ತಿ ಪಡ್ಕೊಳ್ಬೇಕು ಅಂತ. ಮನುಷ್ಯ ಒಳ್ಳೆಯವನಾಗಿ ಇರಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ, ಒಳ್ಳೆಯವನಾಗಿ ಕಾಣಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಒಳ್ಳೆಯವರಾಗಿ ಕಾಣಲಿಕ್ಕೆ ನಾವು ಏನು ಪ್ರಯತ್ನ ಪಡ್ತಿದ್ದೀವಿ, ಅದರ 10ನೇ ಪಾಲಿನ 10ರಲ್ಲಿ ಒಂದು ಅಂಶವನ್ನಾದರೂ ಒಳ್ಳೆಯವರಾಗಿ ನಾವು ಇರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಎಷ್ಟೋ ಇಂಥವೆಲ್ಲ ಸಮಸ್ಯೆಗಳು ಬಗೆಹರಿದೋಗ್ತವೆ. ಅದಕ್ಕಾಗಿ ನಮ್ಮನ್ನು ನಾವೇ ದಶರಥ ಅಂತ ಭಾವಿಸ್ಕೊಳ್ಬೇಕು ಅಂತ ನಾ ಹೇಳಿದೆ. ಹಾಗಾದರೆ ಯಶಸ್ಸು ಅಂದ್ರೆ ಏನು? ಒಳ್ಳೆಯ ಹೆಸರು ಖಂಡಿತ ಅಲ್ಲ. ಯಶಸ್ಸಂದ್ರೆ ಧರ್ಮ. ಧರ್ಮ ಅಂದ್ರೆ ಏನು? ಭಗವಂತನ ಪ್ರೀತಿ. ಭಗವಂತನ ಪ್ರೀತಿಯಾಗಿ ನಾವು ಕರ್ಮಗಳನ್ನು ಮಾಡ್ತೀವಿ ಅಂತ ಇಟ್ಕೊಂಡ್ರೆ ಈ ಯಾವ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕಾಗಿ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿ ಸತ್ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀವಿ. ಹಾಗೆ ಭಗವಂತನ ಪ್ರೀತಿ ಆಗಲಿ ಅಂತ ಸಮಾಪನ ಮಾಡ್ತೀವಿ. ಅದರ ಉದ್ದೇಶ ಏನು ಅಂದರೆ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಜನಸಾಮಾನ್ಯರನ್ನು ಮೆಚ್ಚಿಸಬೇಕು ಅಂತ ಹೊರಟ್ರೆ, ಅವರು ಪ್ರೇರಣೆಯಿಂದ ಕಾರ್ಯ ಮಾಡಬೇಕು ಅಂತ ಹೊರಟ್ರೆ ಅವೆಲ್ಲ ಇಂಥ ಅವಘಡಗಳಿಗೆ ನಮ್ಮನ್ನು ನೂಗ್ತವೆ. ನಾವು ಜನಸಾಮಾನ್ಯರ ಪ್ರೀತಿಗಾಗಿ ಬದುಕಿರಬಾರದು, ಜನಸಾಮಾನ್ಯರ ಪ್ರೇರಣೆಯಂತೆ ನಡ್ಕೊಳ್ಬಾರದು. ನಡ್ಕೊಳ್ಬೇಕು ಭಗವಂತನ ಪ್ರೇರಣೆಯಂತೆ, ಅವನ ಪ್ರೀತಿಗಾಗಿ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಯಶಸ್ಸಂದ್ರೆ ಏನು? ಧರ್ಮ, ಭಗವಂತನ ಪ್ರೀತಿ, ಅದು ಯಶಸ್ಸೇ ಹೊರತು ಬೇರೆ ಯಾವುದೂ ಯಶಸ್ಸಲ್ಲ. ಆದರೆ ಅಂಥ ಯಶಸ್ಸಿಗೆ ರಾಮ ಬೆಲೆ ಕೊಟ್ಟ, ಈ ದಶರಥ ಬೆಲೆ ಕೊಡಲಿಲ್ಲ. ದಶರಥ ಬೆಲೆ ಕೊಡಲಿಲ್ಲ ಅದರಿಂದ ಒಂದು ಒಳ್ಳೆಯ ಸುಭಾಷಿತ, ಆ ಸುಭಾಷಿತಕ್ಕೆ ಇವನೇ ಮುಖ್ಯ ವಿಷಯ ಆಗಿಬಿಟ್ಟ. ಅದೇನು ಸುಭಾಷಿತ? ಪೂರ್ಣ ಸುಭಾಷಿತ ನಮ್ಗೆ ನೆನಪಿಲ್ಲ. ಅಜೀರ್ಣೇ ಭೋಜನಂ ವಿಷಂ ಅಂತ ಕೇಳಿರ್ಬೇಕು ನೀವೆಲ್ಲ. ಅಜೀರ್ಣ ಆದಾಗ ಮನುಷ್ಯನಿಗೆ ಭೋಜನ ಮಾಡಿದ್ರೆ ಒಂದು ವಿಷ. ಇದು ಒಂದು ಪಾದ. ವೃದ್ಧಸ್ಥ ತರುಣಿ ವಿಷಂ ಅಂತ ಮತ್ತೊಂದು ಪಾದ. ವೃದ್ಧನಾದಂಥ ವ್ಯಕ್ತಿ ತರುಣಿಯನ್ನು ಮದುವೆ ಆಗಿಬಿಟ್ರೆ ಅದು ಅವನಿಗೊಂದು ವಿಷ ಆಗಿ ಪರಿಣಮಿಸ್ತದೆ ನೀವೆಲ್ಲ ಕೇಳಿರ್ಬೇಕು. ಅದು ಸಾಮಾನ್ಯ ಅರ್ಥ. ಶಾರೀರಿಕವಾಗಿ ವೃದ್ಧತ್ವ, ಶಾರೀರಿಕವಾಗಿ ನಿಮ್ಮ ಪತ್ನಿ ತರುಣಿ ಅಂತಂದು ಅರ್ಥ ಬೇರೆ. ಇಲ್ಲಿ ವೃದ್ಧ ಅಂದ್ರೆ ಯಾರು? ಈ ದಶರಥನೇ ವೃದ್ಧ ಆಗಿದ್ದ. ತರುಣಿ ಆದಂಥ ಕೈಕೈಯ ಮಾತಿಗೆ ಕಟ್ಟುವಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟ. ಇದು ಒಂದು ಅರ್ಥ. ಇನ್ನೊಂದೇನಂದ್ರೆ ವೃದ್ಧರು ಅಂದ್ರೆ ನಾವೇ ಯಾಕೆ ವೃದ್ಧರು? ಅನಾದಿ ಕಾಲದಿಂದ ನಾವು ಪ್ರಯಾಣ ಮಾಡ್ತಿ ಬಂದಿದ್ದೇವಲ್ಲ. ಬಹುನಿಮೇ ವ್ಯತೀತಾನಿ ಜನ್ಮಾನಿ ತಪಸಾರ್ಜುನ ಅಂತ ಕೃಷ್ಣ ಅರ್ಜುನಿಗೆ ಹೇಳಿದ್ನಲ್ಲ. ಬಹಳ ದೀರ್ಘಕಾಲದ ಪ್ರಯಾಣ ನಾವು ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ವಯಸ್ಸಿನಲ್ಲಿ ನೀವು ದೊಡ್ಡವರು ಇರ್ಬೋದು, ನಾನು ಸಣ್ಣವನಿರ್ಬೋದು. ಆ ವಯಸ್ಸಿನ ಪ್ರಕಾರ ನೀವು ಸಮಾನರು. ನಾವು ವೃದ್ಧರು, ನೀವು ವೃದ್ಧರು, ಆ ಮಗುವು ವೃದ್ಧವೇ. ವೃದ್ಧ ಅಂದ್ರೆ ಪ್ರಯಾಣ ಮಾಡಿ ಮಾಡಿ ಬಳಲಿರೋದ್ರಿಂದ ವೃದ್ಧ. ಆತ್ಮ, ಒಳಗಿನ ಆತ್ಮನೇ ವೃದ್ಧ. ಅವನಿಗೆ ತರುಣಿ ಯಾರು ಅಂದ್ರೆ ಆಸೆನೇ ತರುಣಿ. ಅದು ಅವನಿಗೆ ವಿಷಯ ಯಾವತ್ತೂ ಕೂಡ. ಆತ್ಮನಿಗೆ ಆ ತರುಣಿಯಾದಂಥ ಪತ್ನಿ ಹೇಗೆ ಮನುಷ್ಯನಿಗೆ ತೊಂದರೆ ಕೊಡ್ತಾವೋ ಹಾಗೆ ಆ ತರುಣಿಯಾದಂಥ ಆಸೆ ತೊಂದರೆ ಕೊಡ್ತದೆ. ಆಸೆಯನ್ನು ತರುಣಿಗೆ ಯಾಕೆ ಹೇಳಬೇಕು? ಪಂಚತಂತ್ರದ ಒಂದು ಶ್ಲೋಕ. ಜೀರ್ಯಂತೆ ಜೀರ್ಯರಕ್ಕೇಶಾಹ ದಂತಾಹ ಜೀರ್ಯಂತೆ ಜೀರ್ಯತಃ ತೃಷ್ಣೈಕ ತರುಣಾಯತೆ. ಅದ್ರ 3 ಪಾದ ನನಗೆ ನೆನಪಿಗೆ ಬಂತಿವೆ. ನಿಮ್ಮ ಶರೀರ ಜೀರ್ಣ ಆಗ್ತದಂತೆ. ನಿಮ್ಮ ಶರೀರ ಜೀರ್ಣ ಆದಾಗ ತಲೆ ಕೂದಲು ಜೀರ್ಣ ಆಯಿತು, ಅದು ನರತ್ತು ಬೆಳ್ಳಗಾಯಿತು, ತಲೆ ಕೂದಲು ಬಕ್ಕಾಯಿತು, ಹಣೆ ಕಾಣಲಿಕ್ಕೆ ಶುರು ಆಯಿತು. ದಂತಗಳು, ತಲೆ ಕೂದಲಿನ ಕಥೆ ಆಯಿತು, ಕಣ್ಣಿನ ಕಥೆ ಆಯಿತು, ದಂತ. ನೀವು ಮುದುಕರಾದಂತೆ ನಿಮ್ಮ ಹಲ್ಲು ಕೂಡ ಸವಿತು ಕ್ರಮವಾಗಿ, ಹಾಗಾಗಿ ನೀವು ಮುದುಕರಾದಂತೆ. ಇಡೀ ಶರೀರ ಎಲ್ಲ ನಿಧಾನವಾಗಿ ಸವಿತಾ ಹೋಗ್ತದೆ. ಆದರೆ ಇನ್ನಷ್ಟು ತರುಣಿ ಆಗೋದು ಯಾವುದು ಅಂದರೆ ತೃಷ್ಣ ಏಕ ತರುಣಾಯತೆ. ತೃಷ್ಣ ಅಂದ್ರೆ ಆಸೆ, ದುರಾಸೆ, ಅದು ಮಾತ್ರ ನಿತ್ಯ ತರುಣಿ. ಹಾಗಾಗಿ ವೃದ್ಧಸ್ಯ ಅಂದ್ರೆ ಆತ್ಮನಃ, ಈ ಆತ್ಮ ಇದ್ದಾನೆ ಇವನಿಗೆ ತರುಣಿ ಆಶಾ ಏನಿದ್ದಾಳೆ ಅವಳು ವಿಷ. ಹಾಗಾಗಿ ವೃದ್ಧ ಅಂದ್ರೆ ಯಾರೋ ದಶರಥ, ಬೇರೆ ಯಾರೋ ಒಬ್ರು ಮುದುಕ, ನಿನ್ನೆ ನೋಡಿದಿಲ್ಲ ಅಂತ ಮುದುಕ ಅಂತ ಅರ್ಥ ಅಲ್ಲ. ಅದು ಸಾಮಾನ್ಯವಾದ ಅರ್ಥ. ಅದು ತಾತ್ವಿಕ ಅರ್ಥ ಏನು ಅಂದ್ರೆ ನಾವೇ ಆತ್ಮರೇ ವೃದ್ಧರು, ನಮಗೆ ತರುಣಿನೇ ವಿಷ. ಹೀಗಾಗಿದ್ದರಿಂದಾಗಿ ಆ ದಶರಥ, ವೃದ್ಧನಾದಂಥ ದಶರಥ ತರುಣಿಯಾದಂಥ ಕೈಕೈಗೆ ಅಥವಾ ದುರಾಸೆಗೆ ಬಲಿ ಬಿದ್ದ. ಹಾಗಾಗಿ ಆ ದಶರಥ ಯಾವ ಥರ ನಡ್ಕೊಳ್ಬೇಕಾಗಿತ್ತು ಹಾಗೆ ನಡ್ಕೊಳ್ಳಿಲ್ಲ. ಮಹಾಧರ್ಮಕ್ಕಾಗಿ ಅಲ್ಪವಾದಂಥ ಧರ್ಮವನ್ನು ಒಂದು ಪರಿತ್ಯಾಗ ಮಾಡಬೇಕಾಗಿತ್ತು. ಇನ್ನೊಂದು ಸಂಗತಿ ಇಲ್ಲೇ ಬಂದಿತ್ತಲ್ಲ, ಈಗ ನೀನು ನನ್ನನ್ನು ನಿಗ್ರಹದಲ್ಲಿಡು ದಶರಥ ಹೇಳಿದ. ನನ್ನನ್ನು ಕಟ್ಟಿ ಹಾಕು, ನನ್ನನ್ನು ಬಂಧನದಲ್ಲಿಡು, ನೀನೇ ರಾಜ ಆಗು ಅಂತ. ಇದೇ ಮಾತನ್ನ ಲಕ್ಷ್ಮಣ ಕೂಡ ಹೇಳಿದ್ದ, ರಾಮನಿಗೆ ಹೇಳಿದ್ದ. ಈಗ ಒಂದು 4-6 ದಿವಸದಿಂದ ಅದನ್ನು ಶ್ರವಣ ಮಾಡಿದ್ದ. ಹನ್ಯತಾಂ ಬದ್ಧತಾಂ ವೈಶಃ, ಈ ರಾಜ ಏನಿದ್ದಾನೆ ಇವನು ಕೈಕೈಯ ಕಾಮಪಾಶಕ್ಕೆ ಸಿಲುಕಿದ್ದಾನೆ. ಹಾಗಾಗಿ ಈತ ಈಗ ರಾಜನಾಗ್ಲಿಕ್ಕೆ ಯೋಗ್ಯನೇ ಅಲ್ಲ. ರಾಜನಾಗ್ಲಿಕ್ಕೆ ಯೋಗ್ಯನೇ ಅಲ್ಲ. ಆದ್ರಿಂದ ಅವನನ್ನು ನಾವು ಹತ್ಯೆ ಮಾಡಿಬಿಡೋಣ.
ಭಾಳ ಅಪ್ಪ ಹತ್ಯೆ ಮಾಡೋದು ಯಾಕೆ ಅಂತ ಒಂದು ವೇಳೆ ಅನಿಸಿದ್ರೆ ಅವನನ್ನು ನಾವು ಬಂಧನದಲ್ಲಿ ಇಟ್ಟುಬಿಡೋಣ. ನೀನು ರಾಜ ಆಗು, ನಿನಗೆ ನಾನು ಸಹಕಾರ ಮಾಡ್ತೀನಿ ಅಂದಿದ್ದ ಲಕ್ಷ್ಮಣ. ನಮ್ಮಲ್ಲಿ ಆಡಳಿತಗಾರರಿಗೆ ಯಾರೊಬ್ಬರು ಬೆಂಬಲನೂ ಇರೋದಿಲ್ಲ, ಎಷ್ಟೆಷ್ಟೆಲ್ಲ ಹಾಡಾಡ್ತಿರ್ತಾರೆ ಸಿಂಹಾಸನಕ್ಕಾಗಿ. ಅಂಥದ್ರಲ್ಲಿ ಅಪ್ಪನೇ ಹೇಳಿದ ನನ್ನನ್ನು ಬಂಧನದಲ್ಲಿ ಇಡು ಅಂತ ಹೇಳಿದ, ತಮ್ಮ ಹೇಳಿದ, ಆತ ಬಂಧನದಲ್ಲಿ ಇಟ್ಟಿದ್ರೆ ರಾಮ ತಾನು ಮುಂದೆ ಬಂದು ಅಧಿಕಾರ ಸ್ವೀಕಾರ ಮಾಡಿದ್ರೆ ಅಪ್ಪನನ್ನು ಬಂಧನದಲ್ಲಿ ಇಟ್ಟಿದ್ರೆ ಕುಲಗುರುಗಳು ಕೇಳ್ತಿರ್ಲಿಲ್ಲ, ಪ್ರಜೆಗಳು ಕೇಳ್ತಿರ್ಲಿಲ್ಲ, ಸಾಮಂತ ರಾಜ್ಯ ಕೇಳ್ತಿರ್ಲಿಲ್ಲ, ಎಲ್ಲರೂ ಸಂತೋಷ ಪಡ್ತಿದ್ರು. ಇಷ್ಟೆಲ್ಲ ಬೆಂಬಲ ಇದ್ದಾಗಲೂ ಅವನೇನು ಮಾಡಿದ ಅಂದರೆ ಅದನ್ನು ಸ್ವೀಕಾರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ ಅವನು ಮಾಡಿದ್ದು ಸರಿಯೋ ತಪ್ಪು ಅದನ್ನು ಕೂಡ ಮೊನ್ನೆ ಒಂದು ದಿವಸ ನಾವು ಆಲೋಚನೆ ಮಾಡಿದ್ವಿ. ಸರಿ ಯಾಕೆ ಅಂತಂದರೆ ಅವನ ಸ್ಥಾನದಲ್ಲಿ ಇದ್ದಾಗ ನಾವೇನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಸರಿ ಯಾಕೆ ತಪ್ಪು ಯಾಕೆ ಅನ್ನೋ ಪ್ರಶ್ನೆ. ಅವನು ಭಗವಂತ ಆದ್ದರಿಂದ ಅವನೊಂದು ವೇಳೆ ಅಪ್ಪನನ್ನು ಬಂಧನದಲ್ಲಿ ಇಟ್ಟಿದ್ರು ಅದು ತಪ್ಪಾಗ್ತಿರ್ಲಿಲ್ಲ, ಯಾಕಂದ್ರೆ ಅವನು ಎಲ್ಲದಕ್ಕೂ ಮೀರಿದವನು. ಆದರೆ ಕೆಟ್ಟ ಹೆಸರು ಬರ್ತಿತ್ತು, ಏನಂತ ಅಧಿಕಾರದ ಆಸೆಗಾಗಿ ಹೀಗೆ ಮಾಡಿದ ಅಂತ ಕೆಟ್ಟ ಹೆಸರು ಬರ್ತಿತ್ತು. ಚಕ್ರವರ್ತಿ ಆಗ್ತಿದ್ದ, ಮೆರಿತಿದ್ದ, ಪಿತೃವಾಕ್ಯ ಪರಿಪಾಲಕ ಅನ್ನೋ ಹೆಸರು ಆತನಿಗೆ ತಪ್ಪಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೊಂದು ಒಳ್ಳೆಯ ನಿದರ್ಶನವೇ ಸಿಗ್ತಿರ್ಲಿಲ್ಲ. ಇಷ್ಟೆಲ್ಲ ರಾಮಾಯಣ ಮಹಾಭಾರತಗಳು ನಮ್ಮ ಮುಂದೆ ಇದ್ದಾಗಲೂ ಕೂಡ ನಾವು ನೋಡ್ಕೊಳ್ಳೋದು ಮತ್ತೆ ನಮ್ಮಂತೆ ನಾಯಿ ಬಾಲ ಗಂಕು ಅನ್ನುವಂತೇನೆ. ರಾಮಾಯಣದಲ್ಲಿ ಇಂಥ ಒಂದು ಆದರ್ಶವೇ ನಮ್ಮ ಎದುರಿಗೆ ಇಲ್ಲದೆ ಹೋದರೆ ನಾವೇನು ಮಾಡ್ತಿದ್ವಿ? ಔರಂಗಜೇಬ ಏನು ಮಾಡಿದೆ ಅವತ್ತೊಂದು ಹೇಳಿದೆ, ನೀವೊಂದು ಇಬ್ಬರಲ್ಲಿ ಇರಲಿಲ್ಲ ಅಂತ ಮಾತಾಡೋದು ಇನ್ನೊಂದ್ಸರಿ ಹೇಳ್ತೀನಿ. ಔರಂಗಜೇಬ ತನ್ನ ತಂದೆಯನ್ನು ಬಂಧನ ಮಾಡಿಬಿಟ್ಟ. ಯಾಕೆಂದರೆ ಈ ನಮ್ಮ ಅಪ್ಪ ಇಸ್ಲಾಂ ಧರ್ಮದ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಬದುಕಿದ್ದಾನೆ, ಹಾಗಾಗಿ ಆತನನ್ನು ಬಂಧನದಲ್ಲಿ ಇಟ್ಟುಬಿಡೋಣ ಅಂತೇಳಿ ಶಹಜಹಾನನ್ನು ಬಂಧನದಲ್ಲಿ ಇಟ್ಟುಬಿಟ್ಟ. ಔರಂಗಜೇಬ ತೀರಾ ಸರಳವಾದಂಥ ಜೀವನ ನಡೆಸಿದವನು, ಯಾವತ್ತೂ ಜಪ ಮಾಡ್ಕೊಂಡಿದ್ದವನು, ಮದ್ಯ ಮತ್ತು ಮಹಿಳೆಯರ ಸಹವಾಸದಿಂದ ದೂರ ಇದ್ದವನು. ಅಂಥ ಔರಂಗಜೇಬನು ಕೂಡ ತಂದೆಯನ್ನು ಬಂಧನದಲ್ಲಿ ಇಟ್ಟುಬಿಟ್ಟ. ರಾಮ ಈ ತ್ಯಾಗ ಒಂದು ವೇಳೆ ಮಾಡಿಲ್ಲದೆ ಇದ್ರೆ, ಲಕ್ಷ್ಮಣನ ಸಲಹೆಯಂತೆ ಅಪ್ಪನನ್ನು ಬಂಧನದಲ್ಲಿ ಇಟ್ಟುಬಿಟ್ಟಿದ್ರೆ ನಮಗೆ ಔರಂಗಜೇಬನಂಥವರೇ ಆದರ್ಶ ಆಗಿಬಿಡ್ತಿದ್ರು. ತ್ಯಾಗದ ಆದರ್ಶ ನಮಗೆ ಸಿಗ್ತಿರ್ಲಿಲ್ಲ. ನಮ್ಗೆ ಯಾರೋ ವೆಂಕಟರಾಮಶಾಸ್ತ್ರಿಗಳು ಅಂತಿಂಥವ್ರು, ವೆಂಕಟರಾಮಶಾಸ್ತ್ರಿನೇ ಹುಟ್ಟಿರ್ಲಿಲ್ಲ. ಯಾಕೆ ವೆಂಕಟರಾಮಶಾಸ್ತ್ರಿ ಹುಟ್ಟಿರ್ಲಿಲ್ಲ ಅಂದರೆ ಅವರಿಗೆಲ್ಲ ಯಾರ ಆದರ್ಶ? ಅವ್ರಿಗೆ ರಾಮನೇ ಆದರ್ಶ, ಭರತನೇ ಆದರ್ಶ. ಹಾಗಾಗಿ ಆ ಆದರ್ಶ ಅವ್ರಿಗೆ ಸಿಗ್ತಿರ್ಲಿಲ್ಲ. ಅವ್ರ ಗತಿನೇ ಹಾಗಾದರೆ ನಮ್ಮಂಥವ್ರ ಗತಿ ಏನು? ಹಾಗಾಗಿ ರಾಮ ತನಗೆ ಅಧಿಕಾರದ ಒಂದು ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನೆಲ್ಲ ತ್ಯಾಗ ಮಾಡಿದ. ಇದು ಈಗಷ್ಟೇ ಅಲ್ಲ, ಮುಂದೆ ಹಾಗೆ ಒಂದು ಪ್ರಸಂಗ ಬಂತಲ್ಲ, ಭರತನೇ ಅವನು ಕರ್ಕೊಂಡು ಬರಬೇಕು ಅಂತ ಹೋದ, ರಾಮನನ್ನು ಕರ್ಕೊಂಡು ಬರಬೇಕು ಅಂತ ಹೋದ. ಭರತ ಒಬ್ಬನೇ ಹೋಗಲಿಲ್ಲ, ಭರತನ ಜೊತೆ ಶತ್ರುಘ್ನ ಇದ್ದ, 3 ಜನ ತಾಯಂದಿರಿದ್ರು, ಇಡೀ ಸಾಮ್ರಾಜ್ಯವೇ ಅಲ್ಲಿ ಹೋಗಿತ್ತು, ಜನ ಎಲ್ಲ ಇದ್ರು, ಕುಲಗುರುಗಳಿದ್ರು, ವಸಿಷ್ಠರು ಬಂದಿದ್ರು, ಯಾರ ಮಾತಿಗೂ ಬೆಲೆ ಕೊಡಲಿಲ್ಲ. ಇಡೀ ಸಾಮ್ರಾಜ್ಯದಲ್ಲಿ ಒಂದು ನರಪಿಳ್ಳಿಯೂ ಉಳಿದೆ, ಎಲ್ಲರೂ ಆತನನ್ನು ಒತ್ತಾಯ ಮಾಡಿದರು. ಆದರೆ ರಾಮು ದ್ವಿರ್ನಾಭಿಭಾಷತೆ, ರಾಮ 2 ಮಾತು ಆಡೋದಿಲ್ಲ ಅನ್ನೋ ತನ್ನ ತತ್ವ ಏನಿದೆ ಆ ತತ್ವಕ್ಕೆ ಅವನು ಅಂಟ್ಕೊಳ್ಳದೆ ಇದ್ರೆ ಇಲ್ಲ, ಎಲ್ಲರೂ ನಾನು ಸತ್ಯವಾಕ್ಯ ಪರಿಪಾಲನೆಗಾಗಿ ಅಪ್ಪನಿಗಾಗಿ ತ್ಯಾಗ ಮಾಡಿದ್ದೆಲ್ಲ ಸರಿ, ಈಗ ಮತ್ತೆಲ್ಲರೂ ಒತ್ತಾಯ ಮಾಡ್ತಿದ್ದಾರೆ, ಅದರಿಂದ ಮತ್ತೆ ನಾನು ರಾಜ್ಯಕ್ಕೆ ಬಂದಿದ್ದೇನೆ ಅಂತಂದಿದ್ರೆ ಇಲ್ಲಿ ತನಕ ಮಾಡಿದ್ದೆಲ್ಲ ನಾಟಕ ಇದೆ, ಈಗ ಬಂದ ರಾಜ್ಯಕ್ಕೆ ಅಂತ ಆಗ್ತಿತ್ತು. ಇದು ಆತ ನಮಗೆ ಕಲಿಸ್ಕೊಟ್ಟದ್ದು. ಅದು ನಾವು ಮತ್ತೊಂದು ಸರಿ ಆ ಭರತನ ಪ್ರಸಂಗ ಬಂದಾಗ ಇನ್ನೂ ನಾವು ವಿವರವಾಗಿ ನೋಡ್ತೇವೆ, ಅದು ಬೇರೆ. ನಾನು ರಾಜನಾಗಲಿ ಹುಟ್ಟಿದವನು, ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಇದು ನಮ್ಮ ಕರ್ತವ್ಯ ಅಂತ ಹೀಗೆ ರಾಮನು ಭಾವಿಸಲಿಕ್ಕೆ ಅವಕಾಶ ಇತ್ತು. ಔರಂಗಜೇಬ ಹಾಗೆ ಭಾವಿಸಿದ್ದ, ನಮ್ಮಪ್ಪ ಇಸ್ಲಾಂ ಧರ್ಮ ಎಲ್ಲ ಹಾಳು ಮಾಡ್ತಿದ್ದಾನೆ, ಇಸ್ಲಾಂ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ನಾನು ಹುಟ್ಟಿದ್ದೇನೆ ಅಂತ ಭ್ರಾಂತಿ ಪಟ್ಟಿದ್ದ ಅವನು. ಹಾಗೆ ಭ್ರಾಂತಿ ಪಟ್ಟಿದ್ದರಿಂದಲೇ ಅವನಿಂಥ ಕೆಲಸ ಮಾಡಿಬಿಟ್ಟ ಔರಂಗಜೇಬ. ನಮ್ಗೆ ಅಂಥವರೇ ಆದರ್ಶರಾಗಿಬಿಡ್ತಿದ್ರು. ಅದು 25ನೇ ಸರ್ಗವು ಯಾವುದೋ ಒಂದು ಸರ್ಗದ ಕೊನೆಯಲ್ಲಿ ಆ ಮಾತು ಬಂದಿತ್ತು, ಯಶಸ್ಸನ್ನು ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ರಾಜ್ಯವನ್ನು ಸ್ವೀಕಾರ ಮಾಡಿ ರಾಜನಾಗಿ ನಾನು ಮೆರೀಬಹುದು, ಆದರೆ ಯಶಸ್ಸು ನನಗೆ ಸಿಗದೇ ಹೋಗ್ತಂತಾಗ್ತದೆ. ಯಶಸ್ಸು ಅಂದರೆ ಭಗವಂತನ ಪ್ರೀತಿ, ಆ ಭಗವಂತನ ಪ್ರೀತಿಗಾಗಿ ನಾವು ಕಾರ್ಯಗಳನ್ನು ಮಾಡಬೇಕು ಅಂಥದ್ದೆಲ್ಲ ಆತ ತೋರಿಸಿಕೊಟ್ಟ, ಉಳಿದವರಿಗೆಲ್ಲರಿಗೂ ಕೂಡ ಅದನ್ನು ತೋರಿಸಿಕೊಟ್ಟ. ಲಕ್ಷ್ಮಣ ಎಷ್ಟು ಹೇಳಿದ್ರು ಕೂಡ ಅವ್ನು ಕೇಳಲಿಲ್ಲ. ಅನ್ಯತಾಂ ಬದ್ಧತಾಂ ವೈಶಃ ಅಂತ ಹೇಳಿದ್ರು ಕೂಡ ಆ ಮಾತನ್ನು ಅವನು ಕೇಳಲಿಲ್ಲ. ಇದೇನು ಅನಿಸ್ತದೆ ಅಂದ್ರೆ ಈ ಪ್ರವೃತ್ತಿಗಳು, ರಾಮ ಬದುಕು ಕಲೆ ಗೊತ್ತಿಲ್ಲದೆ ಇದ್ದವನು, ಗಾಳಿ ಬಂದಾಗ ತೂರ್ಕೋಬೇಕು ಅಂತ ಹೇಳ್ತಿರ್ತಾರೆ ಕೆಲವರು. ಅಧಿಕಾರ ಸಿಕ್ಕಾಗ ಬಿಡಬಾರ್ದು, ನೀವು ಕೈಯಲ್ಲಿ ಹಿಡಿದಂಥ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿದೆ, ಅಧಿಕಾರ ನೀನು ಹಕ್ಕಿನ ಪ್ರಕಾರ ನಿಮಗೆ ಅಧಿಕಾರ ಪ್ರಾಪ್ತ ಆಗಿದೆ, ಅದನ್ನು ಬಿಡಬೇಡ ಅಂತೆಲ್ಲ ಹೇಳಿದ ಲಕ್ಷ್ಮಣ. ನಮ್ಮ ತಂದೆ ತಾಯಿಗಳು ದುಷ್ಟರು, ಅವರು ನಿನಗಾಗಿ ಸಂಚು ಮಾಡಿದ್ದಾರೆ, ಆ ಯಾವ ಸಂಚನ್ನು ನೀನು ಅರ್ಥ ಮಾಡ್ಕೋತಿಲ್ಲಲ್ಲ, ಎಂಥ ಮುಗ್ಧ ನೀನು ಅಂತ ನಾನಾ ಥರದಿಂದ ಬೈದ ಲಕ್ಷ್ಮಣ. ಏನು ಕಟುವಾಗಿ ಮಾತಾಡಿದ್ರೆ ರಾಮ ಅದನ್ನು ಕೇಳಲಿಲ್ಲ.
ನಾವು ಯಶಸ್ಸಿಗಾಗಿ ಅಂದರೆ ಭಗವಂತನ ಪ್ರೀತಿಗಾಗಿ ಏನು ಕರ್ಮ ಮಾಡಬೇಕಾಗಿದೆ ಆ ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿದೆ. ಆ ರಾಮ ಮಾಡಿದ ತ್ಯಾಗ ಅದೇ ಒಂದು ಅದ್ಭುತ. ಭರತ ಮಾಡಿದ ತ್ಯಾಗ ಮತ್ತೂ ಅದ್ಭುತ. ಯಾಕೆಂದರೆ ಆ ರಾಮ ಮಾಡಿದ ತ್ಯಾಗದಿಂದ ಆತ ಪ್ರೇರೇಪಿತನಾದ. ಸ್ವಯಂ ಧರ್ಮಾತ್ಮ ಅವನು ಆಗಿದ್ದ, ಅದು ವಿಷಯ ಬೇರೆ. ರಾಮಮ್ಮ ತ್ಯಾಗ ಮಾಡಿದ್ರಿಂದ ನಮ್ಮ ಅಣ್ಣ ಇಂಥ ತ್ಯಾಗ ಮಾಡಿದ್ದಾನೆ, ಅದರಿಂದ ನಾನು ಯಾಕೆ ಹಿಂದುಳಿಬೇಕು ಅಂತ ಆತನಿಗೂ ಮನಸ್ಸಿನಲ್ಲಿ ಅನಿಸಿರ್ಬೇಕಲ್ಲ. ಹೀಗೆ ತ್ಯಾಗವನ್ನು ಪ್ರೇರೇಪಿಸ್ತದೆ, ಪ್ರೀತಿಯನ್ನು ಪ್ರೇರೇಪಿಸ್ತದೆ, ದ್ವೇಷವನ್ನು ಪ್ರೇರೇಪಿಸ್ತದೆ. ನಾವು ಅಧಿಕಾರಕ್ಕಾಗಿ ಕಿತ್ತಾಡಿದರೆ, ಆಡಳಿತಗಾರರಾದವರು ಅಧಿಕಾರಕ್ಕಾಗಿ ಕಿತ್ತಾಡಿದರೆ, ದುಷ್ಟ ಪ್ರವೃತ್ತಿಗಳನ್ನು ಅವಲಂಬಿಸಿದರೆ ಎದುರಾಳಿಗಳು ಕೂಡ ಧರ್ಮವನ್ನು ಬಿಟ್ಟು ಕೆಳಗಿಳಿತಾರೆ, ಅಧರ್ಮದ ಹೆಜ್ಜೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಕೊನೆಗೂ ಅಲ್ಲಿ ತಿಳಿದದ್ದೇನು ಅಂತಂದರೆ, ಕೊನೆಯ ತತ್ವ ಜಗತ್ತಿಗೆ ಯಾರೂ ಅನಿವಾರ್ಯರಲ್ಲ. ಪ್ರಧಾನಮಂತ್ರಿಯೂ ಅನಿವಾರ್ಯ ಅಲ್ಲ, ಮುಖ್ಯಮಂತ್ರಿಯೂ ಅನಿವಾರ್ಯ ಅಲ್ಲ, ಕೂತು ಹೇಳುವಂಥ ಪುರಾಣ ಹೇಳುವಂಥ ಪಂಡಿತರು ಅನಿವಾರ್ಯರಲ್ಲ. ಯಾಕೆಂದರೆ ತಾನೇ ಅನಿವಾರ್ಯ ಅಲ್ಲ ಅಂತ ತೋರಿಸಿದ ಅವನು. ಜಗತ್ತನ್ನು ನಡೆಸಲಿಕ್ಕೆ, ಜಗತ್ತಿನ ಅಂತರ್ಯಾಮಿ ಆಗಿದ್ದು ಒಳಗಿದ್ದು ಅನಿವಾರ್ಯ ತಾನು ಹೌದು. ಆದರೆ ರಾಜ ಅನ್ನುವ ಕಾರಣಕ್ಕಾಗಿ ನಾನೇ ಅಲ್ಲಿ ಬರಬೇಕಾಗಿಲ್ಲ. ಭರತನೇ ಆಳಿದ ರಾಜ್ಯವನ್ನು. ದಶರಥನೇ ಹೇಳಿದೆ, ಏನಂತ ಹೇಳಿದ? ರಾಮಾದಪಿ ಹಿತಂ ಮನ್ಯೆ ಭರತಂ ಬಲವತ್ತರಂ. ಭರತ ರಾಮನಿಗಿಂತ ಹೆಚ್ಚು ಧರ್ಮಾತ್ಮ, ಹೆಚ್ಚು ಧರ್ಮಶಾಲಿ ಅಂತ ನಾನು ಭಾವಿಸ್ತೇನೆ ಅಂತ ದಶರಥನೇ ಕೈಗೆ ಹೇಳಿದ್ದ ಮಾತು. ಹೀಗೆ ಆ ಪ್ರವೃತ್ತಿಗಳೇನಿದೆ ಅದನ್ನು ನಾವು ಅಳವಡಿಸ್ಕೋಬೇಕು. ಅನಿವಾರ್ಯ ನಾನಲ್ಲ ಅಂತ ಅವ್ನು ತೋರಿಸಿದ, ತಾನೇ ತ್ಯಾಗ ಮಾಡಿ ತೋರಿಸಿದ. ತಾನು ರಾಜ್ಯವನ್ನು ಸುಲಭವಾಗಿ ಸ್ವೀಕಾರ ಮಾಡಿದರೆ ಅಂತ ಒಂದು ಆದರ್ಶ ನಮ್ಮ ಕಣ್ಣೆದುರಿಗೆ ಸಿಗ್ತಿರ್ಲಿಲ್ಲ. ಪ್ರಚೋದನೆ ಮಾಡುವವರು ಅವನಿಗೂ ಇದ್ದರು. ಲಕ್ಷ್ಮಣನೂ ಹೇಳಿದ, ಇಡೀ ಸಾಮ್ರಾಜ್ಯವೇ ಬಂದಿತ್ತು. ಆದರೆ ಯಾರು ಹೇಳಿದ್ರು ಅವ್ನು ಕೇಳಲಿಲ್ಲ, ಧರ್ಮಕ್ಕಾಗಿ ಬದುಕಿದ ಅಂತ ಒಂದು ಆದರ್ಶ ನಮ್ಮ ಎದುರಿಗಿಟ್ಟ. ಹಾಗಾಗಿ ಅವರೆಲ್ಲ ಹೇಳಿದ್ಮೇಲೆ ಕೊನೆಗೆ ತಮ್ಮ ಅಪ್ಪನೇ ಹೇಳಿದ, ನನ್ನನ್ನು ಬಂಧನದಲ್ಲಿಡು ಅಂತ ಹೇಳಿದ. ಆತ ಬಂಧನದಲ್ಲಿಡು ಅಂತ ಹೇಳಿದ್ರು, ನೀನೇ ರಾಜನಾಗಿರು, ಇನ್ನೂ 1000 ವರ್ಷ ರಾಜನಾಗಿರು, ನಾನು ನಿನ್ನ ಮಾತನ್ನು ನಡೆಸಿಕೊಂಡು ಅರಣ್ಯಕ್ಕೆ ಹೋಗ್ತೇನೆ ಹೊರತು ರಾಜ್ಯಕ್ಕಾಗಿ ನಾನು ದುರಾಸೆ ಪಡೋದಿಲ್ಲ ಅಂತ ಅಪ್ಪನಿಗೆ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯವಾಗಿದೆ.